integration class 3. The previous class ನಾವು around up to 34th problem ತನಕ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 35. If integration of dx by x plus 2 into 1 plus x square is equal to a log 1 plus x square plus b tan inverse x plus 1 by 5 ಈ ಥರ ಕೊಟ್ಟಿದ್ದಾರೆ. ದೆನ್ a ಆ್ಯಂಡ್ b ವ್ಯಾಲ್ಯೂ ಕೇಳಿದ್ದಾರೆ. ಹೌದಾ ನೋಡಿ, ಎರಡು ಟೈಪ್ ಮಾಡ್ಬೋದು. ಒಂದು, ಎರಡೂ ಕಡೆ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಡೈರೆಕ್ಟ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಪ್ಲೈ ಮಾಡಿದರೆ ಬರುತ್ತೆ. ಹೌದಾ, ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೀನಿ. ನಾವು 1 by x plus 2 into 1 plus x square ಇದೆ. ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂದರೆ ಹೇಗೆ ಬರಿತೀವಿ, a by x plus 2 ಅಲ್ಲ, ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರು ಡೈರೆಕ್ಟ್ ಬರ್ಕೊಂಡ್ವಿ. ಪ್ಲಸ್ ಇದು ಇರ್ರೆಡ್ಯೂಸಿಬಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ, ಅದಕ್ಕೆ ಇಲ್ಲಿ ಹೇಗೆ ಬರ್ಕೋಬೇಕು, ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ದಟ್ ಇಂಪ್ಲೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ 1 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಕ್ಯಾನ್ಸಲ್ ಆಗಿ ಎ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ 2. ಹೌದಾ, ಡೈರೆಕ್ಟಾಗಿ ಎ ಬರಿಬೋದಲ್ಲ, ವೇರ್ ಎ ಈಸ್ ಈಕ್ವಲ್ ಟು ನೋಡಿ, ಎ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಎಕ್ಸ್ ಪ್ಲಸ್ 2 ರಿಮೂವ್ ಮಾಡಬೇಕು, ಎಕ್ಸಿಗೆ -2 ಬರಿಬೇಕಲ್ಲ. 1 by 1 ಪ್ಲಸ್ -2 ಹೋಲ್ ಸ್ಕ್ವೇರ್ ಅಂದರೆ 1 by 1 ಪ್ಲಸ್ 4 ದಟ್ ಈಸ್ ಈಕ್ವಲ್ ಟು 1 by 5 ಅಂತ. ಹೌದಾ ನೋಡಿ, ಆಲ್ರೆಡಿ ಅದು ಬಂದುಬಿಟ್ಟಿದೆ ಇಲ್ಲಿ 1 by 5. ನೆಕ್ಸ್ಟ್ ನೋಡಿ, ಈಕ್ವೇಟಿಂಗ್ ದ ಕೋಎಫಿಷಿಯೆಂಟ್ ಮಾಡ್ಕೋಬೇಕಲ್ಲ. ಬಿ ಕಂಡುಹಿಡಿಬೇಕು ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಇದೆ. ದೇರ್ಫೋರ್ ಈಕ್ವೇಟಿಂಗ್ ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದರೆ ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ. ದೇರ್ಫೋರ್ 0 ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಎ ಬರುತ್ತೆ ತಾನೆ, ಎ ಪ್ಲಸ್ ಬಿ ಎಕ್ಸ್ ಇಂಟು ಎಕ್ಸ್ ಅಂದರೆ ಬಿ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಬಿ ಪ್ಲಸ್ ಸಿ ಎಲ್ ಎಕ್ಸ್ ಸ್ಕ್ವೇರ್ ಬರಲ್ಲ, ಇಷ್ಟು ಬರುತ್ತೆ ತಾನೆ. ಹಾಗಾದ್ರೆ ಬಿ ಇಸ್ ಈಕ್ವಲ್ ಟು ಮೈನಸ್ ಎ ಆಯಿತು. ದಟ್ ಇಂಪ್ಲೈಸ್ ಬಿ ಇಸ್ ಈಕ್ವಲ್ ಟು -1 by 5 ಬರ್ತದೆ. ನೆಕ್ಸ್ಟು ಸಿ ಇದೆ. ನೆಕ್ಸ್ಟ್ ಈಕ್ವೇಟಿಂಗ್ ದ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಮಾಡಿದ್ವಿ ಅಂದರೆ ಇದು 0 ಇಸ್ ಈಕ್ವಲ್ ಟು ನೋಡಿ, ಇದರಲ್ಲಿ ಯಾವುದೇ ಎಕ್ಸ್ ಟರ್ಮ್ ಇಲ್ಲ, ಅಲ್ಲಿ ಬಿ ಎಕ್ಸ್ ಇಂಟು 2 ಅಂತ ಹೇಳಿದ್ರೆ 2bx ಬರುತ್ತಲ್ಲ, ಅದಕ್ಕೆ 2p ಪ್ಲಸ್ ಸಿ ಇಂಟು ಎಕ್ಸ್ ಅಂದರೆ ಇಲ್ಲೊಂದು ಸಿ ಬರುತ್ತೆ. ಹೌದಾ, ಸಿ ಇಸ್ ಈಕ್ವಲ್ ಟು -2b ಅಂದರೆ -2 by 5 ಅಂತ. ಹೌದಾ, ಅಂದರೆ ಡೈರೆಕ್ಟಾಗಿ ಹೇಗೆ ಬರೀಬೋದು ಈಗ, ದೇರ್ಫೋರ್ 1 by x plus 2 into 1 plus x square. ಹೌದಾ, ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ 1 by 5, 1 by 5 by x plus 2 ಪ್ಲಸ್ ಬಿ ಅಂತ ಹೇಳಿದ್ರೆ -1 by 5 ಇಂಟು ಎಕ್ಸ್, ಸಿ ಅಂದರೆ -2 by 5 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ ನೋಡಿ, ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಬೋದು ಈಗ. ದೇರ್ಫೋರ್ ಇಂಟಿಗ್ರೇಷನ್ ಐ ಇಸ್ ಈಕ್ವಲ್ ಟು 1 by 5 ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ, ಇಂಟಿಗ್ರೇಷನ್ ಆಫ್ 1 by x plus 2 dx ಬರಿಬೋದಲ್ಲ. ನೋಡಿ, ಸ್ಪ್ಲಿಟ್ ಮಾಡ್ಕೊತೀವಿ ಅಂದ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡೆ ಅಂದರೆ ಇದೇನು ಬರುತ್ತೆ, -1 by 5 ಇಂಟು ಇಂಟಿಗ್ರೇಷನ್ ಆಫ್ x by 1 plus x ಸ್ಕ್ವೇರ್ dx. ಹೌದಾ, ಎಷ್ಟು ಇನ್ನೊಂದಿದೆ, -2 by 5 ಇಂಟು ಇಂಟಿಗ್ರೇಷನ್ ಆಫ್ dx by 1 plus x ಸ್ಕ್ವೇರ್. ಹೌದಾ ನೋಡಿ, ಇದಂತೂ ಡೈರೆಕ್ಟ್ ಇಂಟಿಗ್ರೇಷನ್, ಇದನ್ನು ಟ್ಯಾನ್ ಇನ್ವರ್ಸಲ್ಲಿ ಬರಿಬೋದು. ಇದೊಂದು ಗೊತ್ತಾಗಬೇಕು, ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 plus x ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ನು 2x ಬರುತ್ತೆ, ಅದ್ರಲ್ಲಿ ಬರೀ x ಇದೆ. ದೇರ್ಫೋರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಬಿಡ್ತೀನಿ. ಹೌದಾ, ಹಾಗೆ ನೋಡಿ ಇದೇನು ಬರ್ಬೋದು, ಐ ಇಸ್ ಈಕ್ವಲ್ ಟು 1 by 5 ಇಂಟು ಇದು ಇಂಟಿಗ್ರೇಷನ್ ಲಾಗ್ x plus 2 ಮೈನಸ್ 1 by 10 ಇಂಟು ಇದು ಇಂಟಿಗ್ರೇಷನ್ನು ಲಾಗ್ ಆಫ್ 1 plus x ಸ್ಕ್ವೇರ್ -2 by 5 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ, ಇದನ್ನು ಈಗ ಅಲ್ಲಿ ಕೊಟ್ಟಿರೋದನ್ನ ಕಂಪೇರ್ ಮಾಡ್ಕೋಬೇಕಷ್ಟೇ. ಲಾಗ್ ಆಫ್ 1 plus x ಸ್ಕ್ವೇರ್ ಇನ್ ಕೋಎಫಿಷಿಯೆಂಟ್ ಏನಿದೆ ಎ, ಲಾಗ್ ಆಫ್ 1 plus x ಸ್ಕ್ವೇರ್ ಇನ್ ಕೋಎಫಿಷಿಯೆಂಟು -1 by 10. ದೇರ್ಫೋರ್ ಎ ಈಸ್ ಈಕ್ವಲ್ ಟು -1 by 10 ಬಂತು. ಟ್ಯಾನ್ ಇನ್ವರ್ಸ್ ಎಕ್ಸ್ ಇನ್ ಕೋಎಫಿಷಿಯೆಂಟ್ ಬಿ,
ಟ್ಯಾನ್ ಇನ್ವರ್ಸ್ ಎಕ್ಸಿನ ಕೋಎಫಿಷಿಯಂಟು -2/5 ಇದೆ. ಬಿ ಈಸ್ ಈಕ್ವಲ್ ಟು -2/5. ನೋಡಿ ಇನ್ನೊಂದು ಸೇಮ್ ಬರುತ್ತೆ 1/5 ಇಂಟು ಲಾಗ್ ಎಕ್ಸ್ ಪ್ಲಸ್ 2 ಅಂದರೆ ಎ ಈಕ್ವಲ್ ಟು -1/10, ಬಿ ಈಸ್ ಈಕ್ವಲ್ ಟು -2/5 ಅಂದರೆ ಫಸ್ಟ್ ಆಪ್ಷನ್ ಬರುತ್ತಲ್ಲ. ನೋಡಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಪ್ಲೈ ಮಾಡಿದ ತಕ್ಷಣ ಡೈರೆಕ್ಟಾಗಿ ಬಂದುಬಿಡುತ್ತೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೆ. ಆಯ್ತಲ್ಲ. ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಪ್ಲಸ್ 1. ಹೌದಾ? ನೋಡಿ ಇಲ್ಲೂ ಅಷ್ಟೇ ಪಾರ್ಷಿಯಲ್ ಫ್ರ್ಯಾಕ್ಷನ್ ಯೂಸ್ ಮಾಡ್ಕೊತೀವಿ. ಅದರಲ್ಲಿ ಏನಿರೋದಿಲ್ಲಿ ಎಕ್ಸ್ ಕ್ಯೂಬ್ ಇದೆ ಅಂದರೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇತ್ತು ಅಂದರೆ ಇದರಿಂದ ಇದನ್ನು ಡಿವೈಡ್ ಮಾಡ್ತಾ ಇದ್ವಿ ತಾನೆ. ಆ ಥರ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಬರುತ್ತೆ ನೋಡಿ. ಎಕ್ಸ್ ಪ್ಲಸ್ 1ಇಂದ ಎಕ್ಸ್ ಕ್ಯೂಬ್ನ ಡಿವೈಡ್ ಮಾಡ್ತಿದ್ವಿ. ಇಲ್ಲಿ ಎಕ್ಸ್ ಕ್ಯೂಬ್ ಆಗಬೇಕಂದ್ರೆ ಇಂಟು ಎಕ್ಸ್ ಸ್ಕ್ವೇರ್ ಮಾಡಬೇಕಲ್ಲ. ಆದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಸಪ್ರಾಕ್ಟ್ ಮಾಡ್ಕೊಂಡ್ವಿ ಅಂದರೆ ಕ್ಯಾನ್ಸಲ್ ಆಗಿ -x² ಬರುತ್ತೆ. ಹೌದಾ? -x² ಬರಬೇಕು ಅಂದರೆ ಇದಕ್ಕೆ ಏನು ಮಲ್ಟಿಪ್ಲೈ ಮಾಡಬೇಕು? -x ಅಲ್ಲ, -x² -x ಮತ್ತು ಸಪ್ರಾಕ್ಟ್ ಮಾಡ್ಕೊಂಡ್ವಿ ಅಂದರೆ x² ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ಬರುತ್ತೆ. ನೋಡಿ ಎಕ್ಸ್ ಬರಬೇಕು ಅಂದರೆ +1ಇಂದ ಮಲ್ಟಿಪ್ಲೈ ಮಾಡಿದ್ದಾಯ್ತಲ್ಲ, ಒಂದು ಎಕ್ಸ್ ಪ್ಲಸ್ 1 ಮತ್ತು ಸಪ್ರಾಕ್ಟ್ ಮಾಡಿದ್ವಿ ಅಂದರೆ -1 ಬರುತ್ತೆ. ಹೌದಾ? ಬಟ್ ಇದಕ್ಕಿಂತ ಇದು ಡಿಗ್ರಿ ಕಮ್ಮಿ ಆಗೋ ತನಕ ಬರೀಬೇಕು. ಹಾಗಾದ್ರೆ ಯಾವಾಗಲೂ ಹೇಗೆ ಬರಿತಾ ಇದ್ವಿ? ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಯಾವಾಗಲೂ ಹೇಗೆ ಬರೀಬೇಕು? ಕೋಶೆಂಟ್ ಅಂದರೆ x² -x ಪ್ಲಸ್ 1 ಪ್ಲಸ್ ರಿಮೈಂಡರ್ ಅಂದರೆ -1 ಬೈ ಡಿವೈಸರ್. ಹೀಗೆ ಬರೀತಿದ್ವಲ್ಲ. ದೇರ್ಫೋರ್ ಐ ಈಸ್ ಈಕ್ವಲ್ ಇದು ಇಂಟಿಗ್ರೇಟ್ ಮಾಡಿದಾಯ್ತು. ಇಂಟಿಗ್ರೇಷನ್ ಆಫ್ x² - x ಪ್ಲಸ್ 1 -1 ಬೈ ಎಕ್ಸ್ ಪ್ಲಸ್ 1 dx. ಹಾಗಾದರೆ ಇಂಟಿಗ್ರೇಷನ್ x² ಇಂದು x³ ಬೈ 3 ಮೈನಸ್ ಎಕ್ಸಿಂದ ಇಂಟಿಗ್ರೇಷನ್ನು x² ಬೈ 2 ಪ್ಲಸ್ 1ಇಂದ ಇಂಟಿಗ್ರೇಷನ್ x ಮೈನಸ್ ಇದ್ರದ್ದು ಲಾಗ್ ಆಫ್ ಮಾಡ್ಯುಲಸ್ ಆಫ್ x ಪ್ಲಸ್ 1 ಪ್ಲಸ್ c. ಹೌದಾ? ಇಷ್ಟು ಬರುತ್ತೆ. ಅಂದರೆ ಪ್ಲಸ್ x³ ಬೈ 3 ಇರಬೇಕು. ಇಲ್ಲಿದೆ ಪ್ಲಸ್ x³ ಬೈ 3, ಇಲ್ಲೊಂದಿದೆ -x² ಬೈ 2 ಪ್ಲಸ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ಸಿ ಅಂದರೆ 4th ಒಂದು ಬರುತ್ತೆ. ಹೌದಾ? ಅಂದರೆ ಡಿಗ್ರಿ ಆಫ್ ದ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ದ ಡಿನಾಮಿನೇಟರ್ ಇತ್ತು ಅಂದರೆ ಡೈರೆಕ್ಟಾಗಿ ಡಿವೈಡ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಹೌದಾ? ನೋಡಿ ಈ ಥರದ ಪ್ರಾಬ್ಲಮ್ಸ್ ಎಲ್ಲ PU ಅಲ್ಲಿ ಮಾಡ್ಕೊಂಡಿದ್ದೀವಿ, ಐಡಿಯಾ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್, integration of x plus sin x divided by 1 plus cos x dx is equal to x plus sin x divided by 1 plus cos x dx ಅಂತಿದೆ. ನೋಡಿ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಯಾವ ಥರ ಮಾಡ್ಕೊತೀವಿ ನೋಡಿ. I is equal to integration of x plus sin x divided by 1 plus cos x dx. ನೋಡಿ ಸ್ಪ್ಲಿಟ್ ಮಾಡ್ಕೊಳಕ್ಕೂ ಮೊದಲು ಎಕ್ಸ್ ಪ್ಲಸ್ ಸೈನ್ ಎಕ್ಸ್ನ ಹೇಗೆ ಬರೀಬೋದು ಅಂದರೆ 2 sin x by 2 ಇಂಟು ಕಾಸ್ x by 2 ಡಿವೈಡೆಡ್ ಬೈ ನೋಡಿ 1 ಪ್ಲಸ್ ಕಾಸ್ ಎಕ್ಸ್ನ ಪ್ಲಸ್ ಇದೆ ಅಂದರೆ ಕಾಸ್ನ ಇನ್ ಟರ್ಮ್ಸ್ ಆಫ್ ಕಾಸೇ ಬರೀತಿದ್ವಲ್ಲ. 2 cos square x by 2 -1 dx. ಹೌದಾ? +1 -1 ಕ್ಯಾನ್ಸಲ್. ಈಗ ಸ್ಪ್ಲಿಟ್ ಮಾಡ್ತೀನಿ. x by 2 ಇಂಟು cos square x by 2 ಪ್ಲಸ್ 2 ಇಂಟು sin x by 2 ಇಂಟು cos x by 2 by 2 cos square x by 2 dx ಬರೀಬೋದಾ? ಸರಿ, ಇದನ್ನು ನೋಡಿ x ಇಂಟು 1/2 ಇಂಟು 1 by cos square ಅಂದರೆ secant square x by 2 ಬರೀಬೋದಾ? 2 ಕ್ಯಾನ್ಸಲ್, ಒಂದು ಕಾಸ್ ಕ್ಯಾನ್ಸಲ್, ಸೈನ್ ಬೈ ಕಾಸ್ ಅಂದರೆ tan x by 2 dx. ನೋಡಿ ಇಲ್ಲಿಂದ ಡೈರೆಕ್ಟ್ ಆನ್ಸರ್ ಬರೀಬೋದು. ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಎಕ್ಸ್ಪರಿಮೆಂಟ್ ಇದು ಒಂದು ಫಾರ್ಮುಲಾ ಹೇಳಿದ್ವಿ. ಇಂಟಿಗ್ರೇಷನ್ ಆಫ್ f ಆಫ್ x ಪ್ಲಸ್
ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಇದಕ್ಕೆ ಏನು ಬೈತಿದ್ವಿ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬೈತಿದ್ವಿ ಹೌದಾ. ನೋಡಿ ಫಾರ್ಮುಲಾ ಗೊತ್ತದ, ಯಾವ ಫಾರ್ಮೆಟಲ್ಲಿ ಇರಬೇಕು ಎಫ್ ಆಫ್ ಎಕ್ಸು ಮತ್ತು ಅದರ ಡಿಫ್ರೆನ್ಷಿಯೇಷನ್ ಜೊತೆಗೆ ಒಂದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ ಇರಬೇಕು ಹೌದಾ. ಹಾಗಾದ್ರೆ ಇದನ್ನು ಎಫ್ ಆಫ್ ಎಕ್ಸ್ ಅಂದ್ಕೊಳ್ಳಿ. ಈಗ ಟ್ಯಾನ್ ಇನ್ ದ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು ಇದೆಲ್ಲ, ಮತ್ತು ಎಕ್ಸ್ ಬೈ ಟು ಚೇನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಎಕ್ಸ್ ಬೈ ಟು ದ ಡಿಫ್ರೆನ್ಷಿಯೇಷನ್ 1/2, ಹಾಗಾದ್ರೆ 1/2 ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ಟು ಇದೆ ಹೌದಾ. ನೆಕ್ಸ್ಟ್ ನೋಡಿ ಒಂದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ ಇದೆ ತಾನೆ, ಹಾಗಾದ್ರೆ ಇದು ಎಫ್ ಆಫ್ ಎಕ್ಸ್ ಅಂದ್ಕೊಂಡೆ ಅಂದರೆ ಇದೇನಾಗುತ್ತೆ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಹೌದಾ. ಆ ಫಾರ್ಮೆಟಲ್ಲಿದೆ. ಈಗ ಡೈರೆಕ್ಟ್ ಆನ್ಸರ್ ಏನು ಬರೀಬೋದು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಬೈ ಟು ಪ್ಲಸ್ ಸಿ ಬರ್ತಷ್ಟೆ ಹೌದಾ. ಅಂದರೆ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ ಟು ಪ್ಲಸ್ ಸಿ ಫೋರ್ತ್ ಒಂದು ಬರುತ್ತೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 38. ನೋಡಿ ಇದು ಡಿಫ್ರೆಂಟ್ ಇದೆ. ಇಂಟಿಗ್ರೇಷನ್ ಫ್ರಮ್ -1 to 1 x cube plus mod x plus 1 divided by x square plus 2 mod x plus 1 dx. x cube plus mod x plus 1 divided by x square plus 2 mod x plus 1 ಹೌದಾ. ನೋಡ್ಕೊಳ್ಳಿ ಫಸ್ಟ್. ನೋಡಿ ಇದು ನೋಡಿದ ತಕ್ಷಣ ಒಂದು ಐಡಿಯಾ ಏನು ಗೊತ್ತಾಗಬೇಕು ಅಂದರೆ ಇಲ್ಲಿ -1 to 1 ಇದೆ ಅಂದರೆ ಜಾಸ್ತಿ, -a to a ಇತ್ತು ಅಂದ್ಕೊಳ್ಳಿ. ಆಡ್ ಫಂಕ್ಷನ್ನ ಈವನ್ ಫಂಕ್ಷನ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಅದು ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು. ನೋಡಿ -a to a ಇತ್ತು ಅಂದರೆ ಆಡು ಈವನ್ ಯೂಸ್ ಮಾಡ್ಕೋಬೇಕು. ಏನಾದ್ರು ಆಡ್ ಫಂಕ್ಷನ್ ಇತ್ತು ಅಂದ್ಕೊಳ್ಳಿ, ಇದಕ್ಕೆ ಎರಡು ವ್ಯಾಲ್ಯೂ ಬರೀತಿದ್ವಿ. ಆಡ್ ಫಂಕ್ಷನ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಆಡ್ ಇತ್ತು ಅಂದರೆ ವ್ಯಾಲ್ಯೂ 0 ಬರೀತಿದ್ವಿ. ಎಫ್ ಆಫ್ ಎಕ್ಸ್ ಇಸ್ ಈವನ್ ಇತ್ತು ಅಂದರೆ 2 ಇಂಟು 0 to a ಎಫ್ ಆಫ್ ಎಕ್ಸ್ ಅಂತ ಬರೀತಿದ್ವಿ ಹೌದಾ. ನೋಡಿ ಪ್ರಾಪರ್ಟಿ ಗೊತ್ತಿರಬೇಕು, ಪಿ ಯು ಅಲ್ಲಿ ಓದ್ಕೊಂಡಿದ್ದೀವಿ. ನೋಡಿ ಅದನ್ನೇ ಯೂಸ್ ಮಾಡ್ತೀವಿ. ಆದರೆ ಇದರಲ್ಲಿ ಮಿಕ್ಸ್ಚರ್ ಆಫ್ ಆಡ್ ಮತ್ತು ಈವನ್ ಇದೆ. ನೋಡಿ ಇದನ್ನ ಹೀಗೆ ಸ್ಪ್ಲಿಟ್ ಮಾಡ್ಬೋದಾ, ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 mod x ಪ್ಲಸ್ 1 ಪ್ಲಸ್ mod x ಪ್ಲಸ್ 1 divided by x square plus 2 mod x plus 1 dx ಹೌದಾ. ಅದು ಈ ಪ್ಲಸ್ 1 ಇಲ್ಲೇ ತೊಗೊಳ್ತೀವಿ, ಇಲ್ಲಿರೋದ ಬರೀಬೋದಲ್ಲ. ಈಗ ನೋಡಿ ಇದರಲ್ಲಿ ಒಂದು ಆಡ್ ಆಗಿದೆ, ಒಂದು ಈವನ್ ಆಗಿದೆ, ಅದು ಗೊತ್ತಾಗಬೇಕು ನಮಗೆ. ನೋಡಿ ಎಕ್ಸ್ ಕ್ಯೂಬ್ ಅಂದರೆ ಆಡ್ ತಾನೆ ಹೌದಾ. ನೋಡಿ ನ್ಯೂಮರೇಟರ್ ಆಡ್ ಫಂಕ್ಷನ್ನು, ಡಿನಾಮಿನೇಟರ್ ಆ್ಯಕ್ಚುಲಿ ಈವನ್ ಫಂಕ್ಷನ್. ಇದು ಡಿನಾಮಿನೇಟರ್ ನಮಗಿದು ಈವನ್ ಫಂಕ್ಷನ್ ಹೌದಾ. ಯಾಕಂದರೆ ಇಷ್ಟನ್ನೇ ತೊಗೊಂಡೆ ಅಂದ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 mod x ಪ್ಲಸ್ 1 ಆದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ -x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಮಾಡ್ಲಸ್ ಆಫ್ -x ಪ್ಲಸ್ 1 ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮಾಡ್ಲಸ್ ಇತ್ತು ಅಂದರೆ ಮೈನಸ್ ಇರೋದು ಪ್ಲಸ್ಸೇ ಆಗುತ್ತಲ್ಲ, ಪ್ಲಸ್ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರೀಬೋದಲ್ಲ. ಅಂದರೆ ಎಫ್ ಆಫ್ -x ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಫಂಕ್ಷನ್ ಈಸ್ ಈವನ್ ಅಲ್ಲ. ಇದು ಈವನ್ನು, ಇದು ಆಡ್ ಬೈ ಈವನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಆಡ್ ಫಂಕ್ಷನ್ ಆಗುತ್ತೆ. ಅಂದರೆ ಇದೇನಿದು ಆಡ್, ಇದು ಆ್ಯಕ್ಚುಲಿ ನೋಡಿ ಈವನ್ ಫಂಕ್ಷನ್ ಆಗುತ್ತೆ. ಡಿನಾಮಿನೇಟರ್ ಅಂತ ಈವನ್ ಇದೆ, ನ್ಯೂಮರೇಟರ್ ಈವನ್ನೇ ಅದು. ಎಫ್ ಆಫ್ -x ಅಂದರೆ ಮಾಡ್ಲಸ್ ಆಫ್ -x ಪ್ಲಸ್ 1 ಅಂದರೆ ಮಾಡ್ಲಸ್ ಆಫ್ x ಪ್ಲಸ್ 1 ಬರುತ್ತೆ. ದೇಫೋ ಇದು ಈವನ್ ಹೌದಾ. ನೋಡಿ ಇದರಲ್ಲಿ ಮಿಕ್ಸ್ಚರ್ ಆಫ್ ಆಡ್ ಆ್ಯಂಡ್ ಈವನ್ ಇದೆ, ಅದಕ್ಕೆ ಸ್ಪ್ಲಿಟ್ ಮಾಡ್ಕೊಂಬಿಟ್ಟೆ. ಒಂದು ಆಡ್ ಆಯಿತು, ಇನ್ನೊಂದು ಈವನ್ ಆಯಿತು ಹೌದಾ. ಈಗ ಅದು ಇಂಟಿಗ್ರೇಷನ್ ಏನು ಬರೀಬೋದು ನಾವು, ಇಂಟಿಗ್ರೇಷನ್ ಆಫ್ ಆಡ್ ಫಂಕ್ಷನ್ ಈಸ್ 0 ಪ್ಲಸ್ ಇಂಟಿಗ್ರೇಷನ್ ಆಫ್ ಈವನ್ ಫಂಕ್ಷನ್ ಇತ್ತು ಅಂದರೆ 2 ಇಂಟು 0 to a ಬರೀಬೋದಲ್ಲ. ಹಾಗೆ ಇದನ್ನು ಹೇಗೆ ಬರಿತೀವಿ ನಾವು, 2 ಇಂಟು 0 to 1 mod x ಪ್ಲಸ್ 1 divided by x square ಪ್ಲಸ್ 2 mod x ಪ್ಲಸ್ 1 dx ಬರೀಬೋದಾ. ನೋಡಿ ಈ ಐಡಿಯಾ ಗೊತ್ತಾಗಬೇಕಷ್ಟೇ. ನೆಕ್ಸ್ಟ್ ಇದೆ 2 ಇಂಟು ನೋಡಿ 0 to 1 ಇದೆ ಹೌದಾ.
0 to 1 ಅಂದರೆ ಎಕ್ಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಲ್ಲ. ಎಕ್ಸ್ ಪಾಸಿಟಿವ್ ಇತ್ತು ಅಂದರೆ ಮಾಡ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸೇ ಬರುತ್ತೆ. ಯಾಕಂದರೆ ನಮಗೆ ಮಾಡ್ ಎಕ್ಸ್ ಅಂದರೆ ಏನು ಗೊತ್ತಿರೋದು, ಎಕ್ಸ್ ಇಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಮೈನಸ್ ಎಕ್ಸ್ ಇಫ್ ಎಕ್ಸ್ ಲೆಸ್ ದ್ಯಾನ್ 0. 0 ಅಥವಾ 0ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಏನಿರುತ್ತಲ್ಲ ಅದನ್ನೇ ಬರಿತಿದ್ವಿ, ಹೌದಾ? ಹಾಗಾದರೆ ಇಲ್ಲಿ 0 to 1 ಅಂದರೆ 0ಕ್ಕಿಂತ ಜಾಸ್ತಿ ಇದೆ ತಾನೆ. 0ಕ್ಕಿಂತ ಜಾಸ್ತಿ ಇದೆ ಅಂದರೆ ಮಾಡ್ ಎಕ್ಸ್ ಬದಲು ಏನು ಬರಿಬೋದು, ಎಕ್ಸ್ ಬರಿಬೋದು. ಅಂದರೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಬರುತ್ತೆ, ಹೌದಾ, ಡಿ ಎಕ್ಸ್. ಇದು ನೋಡಿ, ಇದನ್ನು ಈಸಿ ಇದೆ. ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಅವಾಗಿದ್ದು 0 to 1 2x ಪ್ಲಸ್ 2 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಡಿ ಎಕ್ಸ್. ಈ ಡಿನಾಮಿನೇಟರ್ ಡಿಫರೆನ್ಷನ್ ಏನು, ಎಕ್ಸ್ ಸ್ಕ್ವೇರ್ ಇನ್ ಡಿಫರೆನ್ಷನ್ 2x, 2x ಇನ್ ಡಿಫರೆನ್ಷನ್ 2, ಅದಕ್ಕೆ 2x ಪ್ಲಸ್ 2 ಬರುತ್ತೆ ತಾನೆ. ಡಿನಾಮಿನೇಟರ್ ಡಿಫರೆನ್ಷನ್ ನ್ಯೂಮರೇಟಲ್ಲಿದೆ. ದೇರ್ಫೋರ್ ಆನ್ಸರು ಲಾಗ್ ಆಫ್ ಮಾಡ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಫ್ರಮ್ 0 to 1. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಲ್ಲ. ಅಪ್ಪರ್ ಲಿಮಿಟ್ ಅಂದರೆ 1 ಸ್ಕ್ವೇರ್ ಪ್ಲಸ್ 2 ಪ್ಲಸ್ 1 ಮೈನಸ್ ಲೋವರ್ ಲಿಮಿಟ್ ಅಂದರೆ 0 ಪ್ಲಸ್ 0 ಪ್ಲಸ್ 1 ಅಂದರೆ ಲಾಗ್ ಆಫ್ 2 ಪ್ಲಸ್ 1 3, 3 ಪ್ಲಸ್ 1 ಅಂದರೆ 4 ಮೈನಸ್ ಲಾಗ್ 1. ಲಾಗ್ 1 ಅಂದರೆ 0 ಅಲ್ಲ, ಅದು ಆನ್ಸರು ಲಾಗ್ 4 ಬರುತ್ತೆ, ಹೌದಾ? ನೋಡಿ, ಇಲ್ಲಿ ಡೈರೆಕ್ಟಾಗಿ ಲಾಗ್ 4 ಕೊಟ್ಟಿಲ್ಲ, ಇಲ್ಲಿ ಇನ್ ಟರ್ಮ್ಸ್ ಆಫ್ 2 ಕೊಟ್ಟಿದ್ದಾರೆ. 4ನ ಹೇಗೆ ಬರೀಬೋದು, ಲಾಗ್ 2 ಸ್ಕ್ವೇರ್ ಬರ್ಕೊಂಡೆ ಅಂದರೆ ಇದು 2 ಲಾಗ್ 2 ಬರುತ್ತೆ ಅಷ್ಟೇ, ಹೌದಾ? ಸೆಕೆಂಡ್ ಒಂದು ಬರುತ್ತೆ. ಅದು ನೋಡಿ, ಡೈರೆಕ್ಟ್ ಮಾಡೋಕ್ಕೆ ಹೋದ್ರೆ ಲೆಂತ್ ಆಗ್ಬಿಡುತ್ತೆ ಇದು. ಅದಕ್ಕೆ ಇಲ್ಲಿ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಫಸ್ಟ್ ಐಡಿಯಾ ಇದು ಮೈನಸ್ ಎ ಟು ಎ ಫಾರ್ಮೆಟ್ ಆಗಿತ್ತಂದರೆ ಜಾಸ್ತಿ ಆಡ್ ಈವನ್ ಯೂಸ್ ಮಾಡೋ ಅಂಥದ್ದು ಹೇಳಿರ್ತಾರೆ. ಈಗ ಮೈನಸ್ ಎ ಟು ಎ ಇದ್ದ ತಕ್ಷಣ ಥಿಂಕ್ ಮಾಡಬೇಕಲ್ಲಿ, ಹೌದಾ? ಹೇಗೆ ಇದೊಳಗೆ ನೋಡಿ, ಮತ್ತು ಆಡ್ ಫಂಕ್ಷನು ಇದೆ, ಈವನ್ ಫಂಕ್ಷನು ಇದೆ. ಎಕ್ಸ್ ಕ್ಯೂಬ್ ಅಂದರೆ ಆಡ್ ತಾನೆ, ಅದಕ್ಕೆ ಅದನ್ನೊಂದು ಕಡೆ ಬರ್ಕೊಂಡೆ, ಉಳಿದಿರೋದು ಇಲ್ಲಿ ಬರ್ಕೊಂಡಿದ್ದೀನಿ. ಆಡ್ ಬೈ ಈವನ್ ಅಂದರೆ ಇದು ಆಡ್ ಆಯಿತು, ಇದು ಈವನ್ ಬೈ ಈವನ್ ಅಂದರೆ ಇದು ಈವನ್ ಆಯಿತು, ಹೌದಾ? ಆಡ್ ಫಂಕ್ಷನ್ ಇತ್ತು ಅಂದರೆ ಇಂಟಿಗ್ರೇಷನ್ 0, ಈವನ್ ಇತ್ತು ಅಂದರೆ 2 ಇಂಟು 0 to 1 ಬರೀಬೋದು. 0 to 1 ಅಂದರೆ ಪಾಸಿಟಿವ್, ಪಾಸಿಟಿವ್ ಇತ್ತು ಅಂದರೆ ಮಾಡ್ ಎಕ್ಸ್ ಒಳಗಿರೋದು ಏನಿರುತ್ತಲ್ಲ ಅದನ್ನೇ ಬರೀತಿದ್ವಿ. ಅದಕ್ಕೆ ಇಲ್ಲಿ ಎಕ್ಸ್ ಆಗೇ ಬರ್ಕೊಂಡ್ವಿ, ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ಕೊಂಡಿದ್ವಿ ಅಷ್ಟೇ, ಹೌದಾ? ಆಯ್ತಲ್ಲ 38. ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮು 39. ನೋಡ್ಕೊಳ್ಳಿ ಫಸ್ಟು. ಇಫ್ ಇಂಟಿಗ್ರೇಷನ್ ಫ್ರಮ್ 0 to 1 e power t by 1 plus t dt is equal to a, then integration from 0 to 1 e power t by 1 plus t whole square dt is equal to ಅಂತ ಹೇಳಿದ್ರು, ಹೌದಾ? ನೋಡಿ, ಇದನ್ನು ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡಿ, ಇದು ಮಾಡ್ಕೊಳೋದಕ್ಕೆ ಇನ್ನೊಂದು ಐಡಿಯಾ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ. ನೋಡಿ, ಇದು ಎಷ್ಟೊಂದು ಕಡೆ ಯೂಸ್ ಆಗ್ತದೆ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು. ನೋಡಿ, ಡೈರೆಕ್ಟಾಗಿ ಗೊತ್ತಿರಲಿ ಇದೇನಾಗಿರುತ್ತೆ ಅಂದರೆ ಯಾವಾಗಲೂ ಇ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರ್ತದೆ. ಆ್ಯಕ್ಚುಲಿ ಇದು ಪಿ ಯು ಅಲ್ಲಿ ಪ್ರೂವ್ ಮಾಡ್ಕೊಂಡಿರ್ತೀವಿ. ಇನ್ನು ಯಾವ ಥರ ಮಾಡಿರ್ತೀವಿ ಅಂದರೆ ಇದಕ್ಕೆ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಮಾಡಬೇಕು, ಅದಾದಮೇಲೆ ಸ್ಪ್ಲಿಟ್ ಮಾಡ್ಕೊತೀವಿ. ಒಂದು ಎಕ್ಸ್ ಪ್ಲಸ್ 1 ಒಂದು ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು ಈ ಫಾರ್ಮ್ಯಾಟಿಗೆ ಬರುತ್ತೆ, ಹೌದಾ? ಈಗ ನೋಡಿ, ಇದೊಂದು ಐಡಿಯಾ ಗೊತ್ತಿರಲಿ. ಅದು ಇದನ್ನು ಜನರಲೈಸ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಎಕ್ಸ್ ಪ್ಲಸ್ ಎನ್ ಇತ್ತು ಅಂದ್ಕೊಳ್ಳಿ, ಇದಕ್ಕಿಂತ ಇಲ್ಲೊಂದು ಜಾಸ್ತಿ ಇರಬೇಕಷ್ಟೆ. ಅಂದರೆ ಎಕ್ಸ್ ಪ್ಲಸ್ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈ ಫಾರ್ಮ್ಯಾಟಲ್ಲಿ ಇರಬೇಕು. ಅಂದರೆ ಇಲ್ಲಿ ಏನಾದ್ರು ಎಕ್ಸ್ ಪ್ಲಸ್ 2 ಇತ್ತು ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 3, ಇಲ್ಲಿ ಎಕ್ಸ್ ಪ್ಲಸ್ 3 ಇತ್ತು ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 4 ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಡೈರೆಕ್ಟ್ ಆನ್ಸರ್ ಏನು ಬರೀತೀವಿ ಅಂದರೆ ಇದಕ್ಕೆ ಇ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎನ್ ಪ್ಲಸ್ 1 ಪ್ಲಸ್ ಸಿ ಅಂತ ಬರೀತೀವಿ ಅಷ್ಟೇ, ಹೌದಾ? ನೋಡಿ, ಇದು ಗೊತ್ತಿರಬೇಕು ನಿಮಗೆ. ನೋಡಿ, ಅದನ್ನು ಇದರೊಳಗೆ ಯೂಸ್ ಮಾಡ್ಕೊತೀವಿ ಸ್ವಲ್ಪ. ಫಸ್ಟ್ ನೋಡಿ ಏನಿರೋದು ಈಗ, ನಾವು ಇಂಟಿಗ್ರೇಷನ್ ಫ್ರಮ್ 0 to 1 ಇ ಪವರ್ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟಿ ಹೋಲ್ ಸ್ಕ್ವೇರ್ ಡಿ ಟಿ, ಹೌದಾ? ನೋಡಿ, ಅದನ್ನ ಇನ್ ಟರ್ಮ್ಸ್ ಆಫ್ ಎ ಕೇಳಿದ್ರೆ ತಾನೆ, ಅದನ್ನು ಫಸ್ಟ್ ಇದಕ್ಕೆ ಚೇಂಜ್ ಮಾಡ್ಕೋಬೇಕು ನಾವು. ನೋಡಿ, ಇದಕ್ಕೆ ಯಾವ ಥರ ಚೇಂಜ್ ಮಾಡ್ತೀನಿ ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ ಇಂಟು 1 ಅಂತ ಇರುತ್ತೆ ತಾನೆ. ಹಾಗಾದ್ರೆ 0 to 1 ಇ ಪವರ್ ಟಿ, ಇಲ್ಲೇನೂ ಇಲ್ಲ ಅಂದರೆ 1 ಇದೆ ಅಲ್ಲ. ನೋಡಿ, ಇಲ್ಲಿ ಪ್ಲಸ್ ಟಿ ಇದೆ, ಅದಕ್ಕೆ ಪ್ಲಸ್ ಟಿ ಮೈನಸ್ ಟಿ ಬರ್ಕೊಂಡೆ ಡಿವೈಡೆಡ್ ಬೈ 1 ಪ್ಲಸ್ ಟಿ ಹೋಲ್ ಸ್ಕ್ವೇರ್ ಡಿ ಟಿ ಬರೀಬೋದಾ? ನೋಡಿ, ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗಿ ಮತ್ತೆ ಇದೇ ಬರುತ್ತೆ. ಈಗ ಸ್ಪ್ಲಿಟ್ ಮಾಡಿದೆ ಅಂದರೆ ಇಂಟಿಗ್ರೇಷನ್ ಫ್ರಮ್ 0 to 1 ಇ ಪವರ್ ಟಿ ಇಂಟು
1 plus t by 1 plus t whole square minus t by 1 plus t whole square dt ಹೌದಾ ನೋಡಿ ಒಂದು 1 plus t ಕ್ಯಾನ್ಸಲ್ ಆಯಿತು. ಈಗ ಮತ್ತೆ ಸ್ಪ್ಲಿಟ್ ಮಾಡ್ತೀನಿ 0 to 1 ಇದು ಮಲ್ಟಿಪ್ಲೈ ಮಾಡಿದೆ ಅಂದರೆ e power t by 1 plus t ಬರುತ್ತಲ್ಲ. ಈಗ ಒಂದು 1 plus t ಕ್ಯಾನ್ಸಲ್ ಆಯಿತು e power t into 1 by 1 plus t ಬರುತ್ತೆ ಮೈನಸ್ ಇದು e power t into t by 1 plus t whole square dt ಹೌದಾ. ಈಗ ನೋಡಿ ಎರಡೂ ಮಾಡ್ಕೋಬೋದು. ಇದನ್ನೇ ಸ್ಪ್ಲಿಟ್ ಮಾಡಿದೆ ಅಂದರೆ 0 to 1 e power t by 1 plus t dt minus 0 to 1 e power t into t by 1 plus t whole square dt ಹೌದಾ. ನೋಡಿ ಇದ್ದು ವ್ಯಾಲ್ಯೂ ಡೈರೆಕ್ಟ್ ಬರೀಬೋದಾ 0 to 1 e power t by 1 plus t ವ್ಯಾಲ್ಯೂ ಏನು ಬರುತ್ತೆ ಎ ಅಲ್ಲ, ಯಾಕಿದ್ನ ಎ ಬರ್ಕೊತೀನಿ ಮೈನಸ್ ನೋಡಿ ಇದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಿ e power x by x plus 1 whole square ಅಂದರೆ e power x by x plus 1. ಹಾಗಾದ್ರೆ ಇದನ್ನು ಏನು ಬರೀಬೋದು e power t by t plus 1 ಅಂದರೆ ಫ್ರಮ್ ಏನಿದೆ 0 to 1 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಬೇಕು a ಮೈನಸ್ ಆಫ್ ಅಪ್ಪರ್ ಲಿಮಿಟ್ 1 ಬರ್ಕೊಂಡೆ ಅಂದರೆ e by 1 plus 1 ಮೈನಸ್ ಲೋವರ್ ಲಿಮಿಟ್ ಅಂದರೆ e power 0 by 0 plus 1 ಆನ್ಸರ್ a ಮೈನಸ್ e by 2 ಮೈನಸ್ ಆಫ್ ಮೈನಸ್ ಪ್ಲಸ್ e power 0 ಅಂದರೆ 1 by 1 ಅಂದ್ರೆ 1 ಬರುತ್ತೆ ಹೌದಾ. ಅಂದರೆ a ಮೈನಸ್ e by 2 ಪ್ಲಸ್ 1 ಬರುತ್ತೆ. a ಮೈನಸ್ e by 2 ಪ್ಲಸ್ 1 ಇರೋದಲ್ಲ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ನೋಡಿ ಇವೆರಡು ಗೊತ್ತಿರಲಿ, ಇವೆರಡು ಡೈರೆಕ್ಟಾಗಿ ಎಷ್ಟೊಂದು ಸಲ ಸಿ ಇ ಟಿಲೆಲ್ಲ ಬಂದಿದೆ. ಈ ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟ್ ಬರೀಬೋದು. ಅಂದರೆ ನ್ಯೂಮರೇಟ್ರಲ್ಲಿ ಯಾವ ಥರ ಇರಬೇಕು ಡಿನಾಮಿನೇಟರ್ಗಿಂತ ಒಂದು ಜಾಸ್ತಿ ಇರಬೇಕು ಒಂದು ಕಮ್ಮಿ ಇರಬೇಕು. ಇಲ್ಲಿ x plus 1 ಇದೆ, ಇಲ್ಲಿ x ಇದೆ, x plus n plus 1 ಇದೆ, ಇಲ್ಲಿ x plus n ಇದೆ. ಅವಾಗ ಡೈರೆಕ್ಟ್ ಆನ್ಸರ್ e power x by x plus n plus 1 plus c ಅಂತ ಬರೀಬೋದು ಹೌದಾ. ಈಗ ಗೊತ್ತಿತ್ತು ಅಂದರೆ ಇಲ್ಲ ನಾನು ಡೈರೆಕ್ಟ್ ಯೂಸ್ ಮಾಡಿದ್ವಿ, ಅದಾದಮೇಲೆ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಅಷ್ಟೇ ಹೌದಾ. ಹೇಳ್ದಲ್ಲ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 40. Integration from 0 to 1 modulus of x cos pi x dx is equal to ಹೌದಾ. ನೋಡಿ ಇದನ್ನು ಕೇರ್ಫುಲ್ ಆಗಿ ಮಾಡ್ಕೋಬೇಕು. ನೋಡಿ ಇಂಟಿಗ್ರೇಷನ್ ಫ್ರಮ್ 0 to 1 modulus of x cos pi x dx ಇದೆ ಹೌದಾ. ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು ನಾವು. ನಮಗೆ ಏನು ಗೊತ್ತಿರಲಿ ಅಂದರೆ ಜಸ್ಟ್ ಮಾಡ್ಲಸ್ಸಿನ ಒಂದು ಫಾರ್ಮುಲಾನು ಹೇಳಿರ್ತೀವಿ. ನೋಡಿ ಇಂಟಿಗ್ರೇಷನ್ ಫ್ರಮ್ ಅಥವಾ ಇಂಟಿಗ್ರೇಷನ್ ಆಫ್ ಮಾಡ್ ಎಕ್ಸ್ ಡಿ ಎಕ್ಸ್ನ ಬೇಕಾದ್ರೆ ಡೈರೆಕ್ಟ್ ಬರಿಬೋದು. ನೋಡಿ ಹಾಫ್ ಇಂಟು ಎಕ್ಸ್ ಮಾಡ್ ಎಕ್ಸ್. ನೋಡಿ ಇಲ್ಲಿ ಮಾಡ್ಲಸ್ ಆಫ್ ಎಕ್ಸು ಅಥವಾ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 1 ಈ ಥರ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡಿ ಆಯ್ತಲ್ಲ. ಈ ಜಾಗದಲ್ಲಿ ಏನಾದ್ರು ಕಾಸ್ ಎಕ್ಸು ಅದೆಲ್ಲ ಇತ್ತು ಅಂದರೆ ಬರೀಲಿಕ್ಕೆ ಬರೋಲ್ಲ ಹೌದಾ. ಅದಕ್ಕೆ ಇಲ್ಲಿ ಐಡಿಯಾ ಗೊತ್ತಿರಬೇಕು. ಅಥವಾ ಈ ಫಾರ್ಮ್ಯಾಟಲ್ಲೂ ಇರ್ಬೋದು. ಇಂಟಿಗ್ರೇಷನ್ ಆಫ್ ಮಾಡ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಹಾಫ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿಬೋದು ಆಯ್ತಲ್ಲ. ಇದನ್ನು ಈ ಐಡಿಯಾ ಗೊತ್ತಿತ್ತು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದು ಈ ಫಾರ್ಮ್ಯಾಟಲ್ಲಿ ಇಲ್ಲ ಇದು ಹೌದಾ. ಅದನ್ನು ಏನಾದರೂ ಇತ್ತು ಅಂತ ಹೇಳಿದ್ರೆ ಮಾಡ್ಲಸ್ ಇದ್ದಾಗ ಯಾವ ಥರ ಸ್ಪ್ಲಿಟ್ ಮಾಡ್ತೀವಿ ಅಂದರೆ ಇದು ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನೋಡಿ ಈಗ ಲೆಟ್ ಎಕ್ಸ್ ಇಂಟು ಕಾಸ್ ಪೈ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಜೊತೆಗೆ ಎಕ್ಸ್ ಏನಾಗಿರೋದಲ್ಲಿ 0 to 1 ಇದೆ ಹೌದಾ. ಈಗ ಎಕ್ಸಿಗೆ 0 ಬರ್ಕೊಂಡ್ರೆ ಅಂತ ಒಂದಂತೂ 0 ಆಗುತ್ತಾನೆ. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು 0 ಆರ್ ಕಾಸ್ ಪೈ ಎಕ್ಸ್ ಈಕ್ವಲ್ ಟು 0 ಹೌದಾ. 0 ಲೆಸ್ ದೆನ್ ಆರ್ ಈಕ್ವಲ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ ಅಂದರೆ ಪೈ ಎಕ್ಸ್ ಏನಾಗುತ್ತೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ ಹೌದಾ. ಹಾಗೆ ನೋಡಿ ಇಲ್ಲಿ ಇದೇನಾದ್ರು ಪೈ ಬೈ 2 ಆಯಿತು ಅಂದರೆ 0 ಆಗುತ್ತೆ ತಾನೆ. ಹಾಗಾದ್ರೆ ಇಲ್ಲಿ ನೋಡಿ ಏನೇನು ಬರುತ್ತೆ ಎಕ್ಸ್ ಈಕ್ವಲ್ ಟು 0 ಆರ್ ಎಕ್ಸ್ ಇಸ್ ಈಕ್ವಲ್ ಟು ಹಾಫ್ ಬರುತ್ತೆ. ಹಾಫ್ ಬರ್ಕೊಂಡೆ ಅಂದರೆ ಕಾಸ್ ಪೈ ಬೈ 2 ಕಾಸ್ ಪೈ ಬೈ 2 ವ್ಯಾಲ್ಯೂ ಈಸ್ 0 ಹೌದಾ. ಮತ್ತು ಹಾಫ್ ಬಿಟ್ಟು ಇನ್ನು ನೆಕ್ಸ್ಟ್ ಏನು ಬರಬೇಕು ಅಂದರೆ 3 ಪೈ ಬೈ 2 ಬರಬೇಕು. ಅಂದರೆ 3 ಪೈ ಬೈ 2 ಅಂದರೆ 3 ಬೈ 2 ಈಸ್ ಗ್ರೇಟರ್ ದೆನ್ 1. ಅದಕ್ಕೆ ಅದನ್ನು ತೊಗೊಳ್ಲಿಕ್ಕೆ ಬರೋಲ್ಲ, ಇವೆರಡು ತೊಗೋಬೋದು ಅಷ್ಟೇ. ಹಾಗೆ ಇದನ್ನು ಹೇಗೆ ಸ್ಪ್ಲಿಟ್ ಮಾಡಬೇಕು ಅಂದರೆ ದೇರ್ಫೋರ್ ಐ ಈಸ್ ಈಕ್ವಲ್ ಇಂಟಿಗ್ರೇಷನ್ ಫ್ರಮ್ 0 to 1 ಮಾಡ್ಲಸ್ ಆಫ್ ಎಕ್ಸ್ ಕಾಸ್ ಪೈ ಎಕ್ಸ್ ಡಿ ಎಕ್ಸ್ ಹೌದಾ.
ನೋಡಿ 0 to 1 ಇದೆ, ಇಲ್ಲಿ ಏನೇ ಸ್ಪ್ಲಿಟ್ ಆಗಿರೋದು 0 to half, ಹೌದಾ? ಅದಕ್ಕೆ ಹಾಫ್ ಹತ್ರ ಸ್ಪ್ಲಿಟ್ ಮಾಡ್ಕೊತೀನಿ. 0 to 1/2 mod x cos pi x dx ಪ್ಲಸ್ ಹಾಫ್ ಟು 1 mod x cos pi x dx. ನೆಕ್ಸ್ಟ್ ನೋಡಿ 0 to half ಅಲ್ಲಿ x ಅಂತೂ ಪಾಸಿಟಿವ್, 0 to half ಅಂದರೆ ಕಾಸ್ ಪೈ ಎಕ್ಸ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ 0 to π/2, 0 to π/2 ಅಂದರೆ ಕಾಸು ಪಾಸಿಟಿವ್, ಇದನ್ನು ಪಾಸಿಟಿವ್ ಇದು ಪಾಸಿಟಿವ್ ತಾನೆ. ಡೈರೆಕ್ಟಾಗಿ ಮಾಡ್ಲಸ್ ರಿಮೂವ್ ಮಾಡ್ಕೊಂಡ್ವಿ ಅಂದರೆ 0 to half ಎಕ್ಸ್ ಕಾಸ್ ಪೈ ಎಕ್ಸ್ ಡಿ ಎಕ್ಸ್ ಬರುತ್ತೆ. ಪ್ಲಸ್ ಹಾಫ್ ಟು 1ಅಲ್ಲೂ ಎಕ್ಸ್ ಪಾಸಿಟಿವ್, ಹಾಫ್ ಟು 1ಅಲ್ಲಿ ಇದೇನು ಬರುತ್ತೆ ಇದು π/2 to π, π/2 to π ಅಂದರೆ ಇದು ಯಾವ ಕ್ವಾಡ್ರೆಂಟ್ ಆಗಿಬಿಡುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ. ಸೆಕೆಂಡ್ ಕಾಸ್ ನೆಗೆಟಿವ್ ಇತ್ತು ಮಾಡ್ಲಸ್ ರಿಮೂವ್ ಮಾಡ್ಕೊಂಡಾಗ ಪ್ಲಸ್ ಇರೋದು ಮೈನಸ್ ಮಾಡಬೇಕು. ಹಾಗಾದರೆ ಮೈನಸ್ ಹಾಫ್ ಟು 1 ಎಕ್ಸ್ ಕಾಸ್ ಪೈ ಎಕ್ಸ್ ಡಿ ಎಕ್ಸ್ ಬರುತ್ತವೆ. ಆಯ್ತಲ್ಲ, ಹೇಗೆ ಮಾಡ್ಕೊತಿದ್ವಿ ಅಂತೇಳಿ. ನೆಕ್ಸ್ಟ್ ನೋಡಿ ಬೈ ಪಾರ್ಟ್ಸ್ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕನ್ನ ನೋಡಿ. ಮತ್ತು ಎರಡೂ ಕಡೆ ಎಕ್ಸ್ ಕಾಸ್ ಪೈ ಎಕ್ಸ್ ಇದೆ ತಾನೆ, ಅದಕ್ಕೆ ಒಂದು ಸಲ ಇಂಟಿಗ್ರೇಟ್ ಮಾಡ್ಕೊತೀವಿ ನೋಡಿ. ನಾವು ಇಂಟಿಗ್ರೇಷನ್ ಆಫ್ ಎಕ್ಸ್ ಕಾಸ್ ಪೈ ಎಕ್ಸ್ ಡಿ ಎಕ್ಸ್ ಏನು ಬರ್ಬೋದು, ಆಲ್ಜಿಬ್ರಿಕ್ ಫಸ್ಟ್ ಫಂಕ್ಷನ್ನು, ಕಾಸ್ ಪೈ ಎಕ್ಸ್ ಅಂದರೆ ಸೆಕೆಂಡ್ ಫಂಕ್ಷನ್, ಹೌದಾ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಪೈ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ಇದರ ಇಂಟಿಗ್ರೇಷನ್ ಏನು ಬರೀಬೋದು, ಎಕ್ಸಿನ ಕೋಎಫಿಷಿಯಂಟ್ ಪೈ ಇದೆ, therefore 1/π ಇಂಟು ಕಾಸಿಂದ ಇಂಟಿಗ್ರೇಷನ್ನು ಸೈನ್ ಪೈ ಎಕ್ಸ್ ಮತ್ತು ಎಕ್ಸಿಂದ ಡಿಫ್ರೆನ್ಷನ್ನು ಡಿ ಎಕ್ಸ್, ಅಥವಾ ಎಕ್ಸ್ ಇಂಟು ಇದು 1/π ಇಂಟು ಸೈನ್ ಪೈ ಎಕ್ಸ್ ಮೈನಸ್ 1/π ಇಂಟು ಸೈನ್ ಪೈ ಎಕ್ಸಿಂದ ಇಂಟಿಗ್ರೇಷನ್ನು 1/π ಇಂಟು ಮೈನಸ್ ಕಾಸ್ ಪೈ ಎಕ್ಸ್ ಬರ್ತದೆ ಪ್ಲಸ್ ಕಾನ್ಸ್ಟೆಂಟ್, ಅಥವಾ x/π ಇಂಟು ಸೈನ್ ಪೈ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ 1/π² ಇಂಟು ಕಾಸ್ ಪೈ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ. ಯಾವುದದ್ದು ಇದದು ಇಂಟಿಗ್ರೇಷನ್. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ನೋಡಿ, ಫಸ್ಟ್ ಇದಕ್ಕೆ ಬರ್ಕೊತೀನಿ. x/π ಇಂಟು ಸೈನ್ ಪೈ ಎಕ್ಸ್ ಪ್ಲಸ್ 1/π² ಇಂಟು ಕಾಸ್ ಪೈ ಎಕ್ಸ್ ಫ್ರಮ್ 0 to half ಅಲ್ಲ, ಮೈನಸ್ ಸೇಮ್ ಇದೆ x/π ಇಂಟು ಸೈನ್ ಪೈ ಎಕ್ಸ್ ಪ್ಲಸ್ 1/π² ಇಂಟು ಕಾಸ್ ಪೈ ಎಕ್ಸ್ ಫ್ರಮ್ ಹಾಫ್ ಟು 1 ಅಲ್ಲ. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ ಬರುತ್ತೆ. ಅದು ನೋಡಿ ಇಲ್ಲಿ ಯಾವ ಥರ ಮಾಡ್ಕೊತಿದ್ದೀವಿ ಅಂತ ಗೊತ್ತಾಗಬೇಕು. ಫಸ್ಟು 0 to 1 ಇರೋದನ್ನ 0 to half, ಹಾಫ್ ಟು 1 ಸ್ಪ್ಲಿಟ್ ಮಾಡಿದ್ವಿ. ಯಾಕೆ ಹಾಫ್ ಹತ್ರನೇ ಮಾಡಿದ್ವಿ ಅಂದರೆ ಹಾಫ್ ತೊಗೊಂಡಾಗ ಇದು ವ್ಯಾಲ್ಯೂ 0 ಆಗುತ್ತೆ. ಕಾಸ್ π/2 ಅಂದರೆ 0, ಅಂದರೆ 0 ಇಂಟು ಎನಿ ನಂಬರ್ 0 ಆಗಿಬಿಡುತ್ತೆ. ಅದಕ್ಕೆ ಹಾಫ್ ಹತ್ರ ಸ್ಪ್ಲಿಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇದು ವ್ಯಾಲ್ಯೂ ನೋಡ್ಕೋಬೇಕು. 0 to half ಅಂತ ಹೇಳಿದ್ರೆ ಎಕ್ಸ್ ಇಸ್ ಆಲ್ವೇಸ್ ಪಾಸಿಟಿವ್, ಕಾಸ್ ಪೈ ಎಕ್ಸು ಪಾಸಿಟಿವ್ ಇರುತ್ತೆ. ಯಾಕಂದರೆ 0 to half ಇತ್ತು ಅಂದರೆ ಪೈ ಎಕ್ಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರ್ತದೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್, ಎರಡು ಪಾಸಿಟಿವ್ ಇರೋ ಕಾರಣ ಆ್ಯಸ್ ಇಟ್ ಇಸ್ ಬರ್ಕೊಂಡೆ. ಇದೊಂದು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಕಾಸ್ ನೆಗೆಟಿವ್ ಆಯಿತು. ನೆಗೆಟಿವ್ ಇತ್ತು ಅಂದರೆ ಮೈನಸ್ ಮಾಡ್ಕೋಬೇಕು ತಾನೆ, ಅದಕ್ಕೆ ಪ್ಲಸ್ ಇರೋದನ್ನ ಮೈನಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಇಂಟಿಗ್ರೇಷನ್ ಇದು ಮಾಡ್ಕೊಂಡು ಇಲ್ಲಿ ಬರ್ಕೊಂಡಿದ್ದೀವಿ ಅಷ್ಟೇ, ಹೌದಾ? ಇದು ನೋಡಿ ಅಪ್ಪರ್ ಲಿಮಿಟ್ ಬರ್ಕೊಂಡೆ ಅಂದರೆ ಹಾಫ್ ಬರ್ಕೊಂಡೆ ಅಂದರೆ ಇದೇನು ಬರ್ಬೋದು, ಎಕ್ಸ್ ಬದಲು ಹಾಫ್ ಅಂದರೆ 1/2π ಇಂಟು ಸೈನ್ π/2 ಪ್ಲಸ್ 1/π² ಇಂಟು ಕಾಸ್ π/2 ಅಪ್ಪರ್ ಲಿಮಿಟ್ ಆಯಿತು. ಮೈನಸ್ ಲೋವರ್ ಲಿಮಿಟ್ ಅಂದರೆ ಮೈನಸ್ ನೋಡಿ 0/π ಅಂದರೆ 0 ಇಂಟು ಎನಿ ನಂಬರ್ 0 ಮೈನಸ್ 1/π² ಇಂಟು ಕಾಸ್ 0 ಇಷ್ಟು ಬರ್ತಲ್ಲ. ನೆಕ್ಸ್ಟ್ ಮೈನಸ್ ಆಫ್ ಇದಕ್ಕೆ ಅಪ್ಪರ್ ಲಿಮಿಟು 1 ಬರ್ಕೊಂಡೆ ಅಂದರೆ 1/π ಇಂಟು ಸೈನ್ ಪೈ ಪ್ಲಸ್ 1/π² ಇಂಟು ಕಾಸ್ ಪೈ, ಹೌದಾ? ಮೈನಸ್ ಲೋವರ್ ಲಿಮಿಟ್ ಹಾಫ್ ಬರ್ಕೊಂಡೆ ಅಂದರೆ ಮೈನಸ್ 1/2π ಇಂಟು ಸೈನ್ π/2 ಮೈನಸ್ ಇಂಟು ಪ್ಲಸ್ ಅದು ಸಾರಿ ಮೈನಸ್, ಯಾಕಂದರೆ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ 1/π² ಇಂಟು
ಕಾಸ್ ಪೈ ಬೈ ಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಕೊಂಡ್ವಿ ಅಲ್ವಾ. ನೋಡಿ ಇದರೆಲ್ಲ ವ್ಯಾಲ್ಯೂಸ್ ಬರ್ಕೊಂಡು ಹೋದ್ರಿಂದ ಏನು ಬರ್ಬೋದು ಈಗ, ಇದು ವ್ಯಾಲ್ಯೂಸ್ ಬರ್ಕೊತ ಇದ್ದೀನಿ ನೋಡಿ. ಇಸ್ ಈಕ್ವಲ್ ಟು 1/2 ಪೈ ಇಂಟು ಸೈನ್ 90 ಡಿಗ್ರಿ ಅಂದರೆ ವ್ಯಾಲ್ಯೂ 1 ಪ್ಲಸ್ 1/π² ಇಂಟು ಕಾಸ್ 90 ಡಿಗ್ರಿ ಅಂದರೆ 0 ತಾನೆ, ಅದಕ್ಕೆ ಪ್ಲಸ್ 0 ಮೈನಸ್ 0 ಕಾಸ್ 0 ಅಂದರೆ 1 ಮೈನಸ್ 1/π² ಮೈನಸ್ ಆಫ್ ಸೈನ್ ಪೈ ಅಂದರೆ 0 ಅದಕ್ಕೆ 0 ಬರುತ್ತೆ. ಕಾಸ್ ಪೈ ಅಂದರೆ ಮೈನಸ್ 1 ಅಲ್ಲ, ಅದಕ್ಕೆ ಮೈನಸ್ 1/π². ಸೈನ್ ಪೈ ಬೈ 2 ಅಂದರೆ 1 ಅಂದರೆ ಮೈನಸ್ 1/2 ಪೈ. ಕಾಸ್ ಪೈ ಬೈ 2 ಅಂದರೆ 0. ಇಷ್ಟು ಬರುತ್ತಲ್ಲ, ಇದು ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ 1/2 ಪೈ ಮೈನಸ್ 1/π² ಮೈನಸ್ ಆಫ್ ಮೈನಸ್ ಪ್ಲಸ್ 1/π² ಮೈನಸ್ ಆಫ್ ಮೈನಸ್ ಪ್ಲಸ್ 1/2 ಪೈ. ಹೌದಾ, ಮೈನಸ್ 1/π² ಪ್ಲಸ್ 1/π² ಕ್ಯಾನ್ಸಲ್. 1/2 ಪೈ ಪ್ಲಸ್ 1/2 ಪೈ ಅಂದರೆ ಆನ್ಸರ್ 2/2 ಪೈ ಅಥವಾ 1/π ಬರುತ್ತೆ. 1/π ಅಂದರೆ 4th ಒನ್ ಇದೆ. ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊತಿದ್ವಿ ಅಂತೇಳಿ. ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಮಾಡ್ಲಸ್ ಇದೆ, ಅದಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ. 0 to half to 1 ಸ್ಪ್ಲಿಟ್ ಮಾಡಿಕೊಂಡೆ. ನೆಕ್ಸ್ಟ್ ನೋಡಿ ಎರಡೂ ಕಡೆ ಎಕ್ಸ್ ಕಾಸ್ ಪೈ ಎಕ್ಸ್ ಇದೆ, ಅದಕ್ಕೆ ಎಕ್ಸ್ ಕಾಸ್ ಪೈ ಎಕ್ಸ್ ಫಸ್ಟ್ ಇಂಟಿಗ್ರೇಷನ್ ಮಾಡಿಕೊಂಡೆ ಇಲ್ಲಿ. ಹೌದಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕಾಸ್ ಪೈ ಎಕ್ಸ್ನ ಇಲ್ಲಿ ಬರ್ಕೊಂಡಿದ್ವಿ. ಇದು ಬರ್ಕೊಂಡು ನೆಕ್ಸ್ಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಕೊಂಡು ಅಷ್ಟೇ. ಅವಾಗ ಆನ್ಸರ್ 1/π ಬರುತ್ತೆ. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ಒನ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 41. ಇಂಟಿಗ್ರೇಷನ್ ಫ್ರಮ್ ಮೈನಸ್ π/4 to π/4 dx by 1 plus cos 2x. ಹೌದಾ, ನೋಡಿ ಇಲ್ಲೂ ಐಡಿಯಾ ಗೊತ್ತಾಗ್ಬಿಡಿ. ಮೈನಸ್ a to a ಇದೆ. ಹೌದಾ, ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ ಲೆಟ್ f of x is equal to 1/1 plus cos 2x ಅಂದ್ಕೊಂಡ್ವಿ ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಏನಾಗುತ್ತೆ 1/1 ಪ್ಲಸ್ ಕಾಸ್ ಆಫ್ ಮೈನಸ್ 2x. ಹೌದಾ, ಕಾಸ್ ಆಫ್ ಮೈನಸ್ ಥೀಟಾ ಅಂದರೆ 4th ಕ್ವಾಡ್ರೆಂಟು. 4th ಕ್ವಾಡ್ರೆಂಟಲ್ಲಿ ಕಾಸ್ ಈಸ್ ಪಾಸಿಟಿವ್ ಅಲ್ಲ, ಹಾಗಾದ್ರೆ ಇದೇನು ಬರೀಬೋದು 1/1 ಪ್ಲಸ್ ಕಾಸ್ 2x. ಹೌದಾ, ಅಂದರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರ್ತಾ ಇದೆ, ಎಫ್ ಆಫ್ ಎಕ್ಸ್ ಬಂತು. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಬಂದಿದೆ. ಹೌದಾ, ಅಂದರೆ ಈವನ್ ಫಂಕ್ಷನ್ ಆಗುತ್ತೆ ಅಲ್ಲ. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಹೇಗೆ ಬರೀಬೋದು, ಮೈನಸ್ π/4 to π/4ನ 2 into 0 to π/4 dx divided by 1 plus cos 2x ಬರುತ್ತೆ. ಹೌದಾ, ನೋಡಿ ಡೈರೆಕ್ಟ್ ಬರ್ಕೋಬೋದಾ. ಇಂಟಿಗ್ರೇಟ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಪ್ಲಸ್ ಇದೆ, ಪ್ಲಸ್ ಇದೆ ಅಂದರೆ ಕಾಸ್ನ ಇನ್ ಟರ್ಮ್ಸ್ ಆಫ್ ಕಾಸೇ ಬರೀತಿದ್ವಲ್ಲ. 2 cos square x minus 1 ಬರೀಬೋದು. cos 2x ವ್ಯಾಲ್ಯೂ 2 cos square x minus 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ 2/2 to 0 to π/4 dx by cos square x ಬಂದು 2 ಕ್ಯಾನ್ಸಲ್ ಆಯಿತು. 1/cos square x ಅಂದರೆ secant square x ಅಲ್ಲ dx. ಇಂಟಿಗ್ರೇಷನ್ ಆಫ್ secant square x ಏನು ಗೊತ್ತಿರೋದು, tan x ಫ್ರಮ್ 0 to π/4 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ tan π/4 ಮೈನಸ್ tan 0. tan π/4 ಅಂದರೆ 1 ಮೈನಸ್ 0 ಅಂದರೆ ಆನ್ಸರ್ 1 ಬರುತ್ತೆ. ಅಂದರೆ ಫಸ್ಟ್ ಒಂದು ಬಾದಷ್ಟೇ ಆಯ್ತಲ್ಲ. ನೋಡಿ ಇದನ್ನು ಈಸಿ ಇದೆ. ಮೈನಸ್ π/4 to π/4 ಮೈನಸ್ a to a ಇತ್ತು, ಅದಕ್ಕೆ ಆಡ ಈವನ್ ಅಂತ ನೋಡ್ಕೊಂಡ್ವಿ. ಈವನ್ ಫಂಕ್ಷನ್ ಬಂತು ಅಂದರೆ 2 into 0 to a ಬರೀಬೇಕು. ಅದಕ್ಕೆ 2 into 0 to π/4 ಬರ್ಕೊಂಡೆ. ನೆಕ್ಸ್ಟ್ ಈ ಥರ ಇರೋ ಫಾರ್ಮ್ಯಾಟ್ ಗೊತ್ತಾಗಬೇಕು. 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಇರೋದು 5 ಟೈಪ್ಸ್ ಆಫ್ ಕಾಸ್ಟ್ ಬರ್ಕೊಂಡ್ವಿ, ಸಿಂಪ್ಲಿಫೈ ಆಯಿತು. ಏನಾದ್ರು ಮೈನಸ್ ಇತ್ತು ಅಂದರೆ ಇನ್ ಟರ್ಮ್ಸ್ ಆಫ್ ಸೈನ್ ಬರ್ಕೊತಿದ್ವಿ, ಅವಾಗ ಇದು ಕೊಸಿಕೆಂಟ್ ಸ್ಕ್ವೇರ್ ಆಗಿಬಿಟ್ಟು ಮತ್ತು ಸಿಂಪ್ಲಿಫೈ ಆಗ್ತದೆ. ಹೌದಾ, ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ.
ನೆಕ್ಸ್ಟ್ ಪ್ರಾಬ್ಲಮ್. The value of the integration from 1 by 3 to 1 x minus x cube whole power 1 by 3 by x power 4 dx is ಅಂತ ಹೇಳಿದ್ದಾರೆ. ಹೌದಾ? ನೋಡ್ಕೊಳ್ಳಿ ಫಸ್ಟು. ಈ ಥರದಕ್ಕೊಂದು ಐಡಿಯಾ ಗೊತ್ತಾಗಬೇಕು. ನೋಡಿ ಇಲ್ಲಿ ಏನಿದೆ ಪವರು 1/3 ಇದೆ ತಾನೆ. ಹಾಗಾದ್ರೆ ಇದರೊಳಗೆ ಎಕ್ಸ್ ಕ್ಯೂಬ್ನ ಕಾಮನ್ ತೆಗಿಬೇಕು. ಇಲ್ಲೇನೋ 1/4 ಇತ್ತು ಅಂದರೆ ಎಕ್ಸ್ ಪವರ್ 4 ಈ ಥರ ಕಾಮನ್ ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಅದು ಆಮೇಲೆ ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಬರ್ಕೊಟ್ರೆ ಬಂದ್ಬಿಡುತ್ತೆ. ಅಂದರೆ ಫಸ್ಟು ಇಂಟಿಗ್ರೇಷನ್ ಫ್ರಮ್ 1/3 to 1 ಇದೆ. ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 by x power 4 dx. ಹೌದಾ? ಫಸ್ಟ್ ನೋಡಿ ಇಲ್ಲಿ ಇಂಟಿಗ್ರೇಟ್ ಮಾಡ್ಕೋತೀನಿ ನನಗೆ. ಲೆಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಇದರಲ್ಲಿ ಎಕ್ಸ್ ಕ್ಯೂಬ್ ಕಾಮನ್ ತೆಗಿಬೋದು ಅಂದ್ಕೊಂಡಲ್ಲ, ಅದರಲ್ಲಿ ಎಕ್ಸ್ ಕ್ಯೂಬ್ ಕಾಮನ್ ತೊಗೊಂಡ್ವಿ ಅಂದರೆ ಇದೇನಾಗ್ಬೋದು, ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಕಾಮನ್ ಇಲ್ಲ ಅಂದರೆ ಡಿನಾಮಿನೇಟರ್ ಬರೀಬೇಕು 1 ಹೋಲ್ ಪವರ್ 1/3 by x power 4 dx ಬರೀಬೋದಲ್ಲ. ಫ್ರಮ್ 1/3 to 1 ಇದೆ ನೋಡಿ. 3 ಕ್ಯಾನ್ಸಲ್ ಆಯ್ತಲ್ಲ, 3 ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಏನಾಗುತ್ತೆ, ಇಂಟಿಗ್ರೇಷನ್ ಫ್ರಮ್ 1/3 to 1 ಎಕ್ಸ್ ಇಂಟು ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ 1/x² minus 1 divided by x power 4 dx ಹೋಲ್ ಪವರ್ 1/3. ಒಂದು ಎಕ್ಸ್ ಕ್ಯಾನ್ಸಲ್ ಮಾಡಿದ್ವಿ. ಎಕ್ಸ್ ಕ್ಯೂಬ್ ಇದರಿಂದ ಹೊರಗೆ ಬಂತು ಅಂದರೆ ಎಕ್ಸ್ ಆಗುತ್ತೆ ನೋಡಿ. ಇದರಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಆಗಿ ಏನು ಬರ್ತಾ ಇದೆ, ಐ ಇಸ್ ಈಕ್ವಲ್ ಟು 1/3 to 1 1/x² minus 1 ಹೋಲ್ ಪವರ್ 1/3 by x cube dx. ಇಷ್ಟು ಬರುತ್ತಲ್ಲ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಾಗಬೇಕಷ್ಟೇ. ನೆಕ್ಸ್ಟ್ ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಂಡ ತಕ್ಷಣ ಸಿಂಪ್ಲಿಫೈ ಆಗಿಬಿಡುತ್ತೆ ಇದು ನೋಡಿ. ಲೆಟ್ 1/x² minus 1 is equal to ಟಿ ಕ್ಯೂಬ್ ಆದರೂ ತೊಗೋಬೋದು ಅಥವಾ ಟಿ ಅಂತಲೂ ತೊಗೋಬೋದು. ಹೇಗೆ ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ನೋಡಿ. ಇದರ ಡಿಫ್ರೆನ್ಷಿಯೇಷನ್ ಏನಾಗ್ಬೋದು, 1/x² x power -2 ಅಂದ್ಕೋಬೋದು. x power -2 ಡಿಫ್ರೆನ್ಷಿಯೇಷನ್ -2 ಇಂಟು x power -2 -1 ಅಂದರೆ -3. 1 ಇನ್ ಡಿಫ್ರೆನ್ಷಿಯೇಷನ್ 0 ಅಲ್ಲ, ಟಿ ದ ಡಿಫ್ರೆನ್ಷಿಯನ್ ಡಿ ಟಿ ಅಂದರೆ ಇಲ್ಲೇನು ಬರುತ್ತೆ, -2/x³ dx is equal to dt. ನೋಡಿ dx/x³ ಇದಲ್ಲ, ಅಂದರೆ dx/x³ is equal to -dt/2 ಬಂತು. ಹೌದಾ? ನೋಡಿ ಇದು ಚೇಂಜ್ ಆಗುತ್ತೆ, ಇದನ್ನು ಚೇಂಜ್ ಆಯಿತು. ಇದೊಂದು ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಚೇಂಜ್ ಆಗಬೇಕು. ಹೌದಾ? ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡೆ ಅಂದರೆ ಟಿ ವ್ಯಾಲ್ಯೂ ಏನಾಗ್ಬೋದು, ಟಿ ಇಸ್ ಈಕ್ವಲ್ ಟು 1/1 ಅಂದರೆ 1 - 1 ಅಂದರೆ 0. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1/3 ಅಂದರೆ ಟಿ ಇಸ್ ಈಕ್ವಲ್ ಟು ಏನಾಗ್ಬೋದು, 1/1/3 ಹೋಲ್ ಸ್ಕ್ವೇರ್ ಅಂದರೆ 1/9 -1. ನ್ಯೂಮರೇಟ್ರಿಗೆ 9 ಹೋಯ್ತು ಅಂದರೆ 9 - 1 ಆಗ್ಬಿಟ್ಟು 8 ಬರ್ತದೆ. ಹೌದಾ? ಡಿಫರ್ ಆಗಿರೋ ಐ ಏನಾಗುತ್ತೆ ಈಗ, ಇಂಟಿಗ್ರೇಷನ್ ಫ್ರಮ್ 1/3 to 1. 1/3 ಇದ್ದಾಗ 8 ಆಗುತ್ತೆ, 1 ಇದ್ದಾಗ 0 ಇದೆ. 1/x² -1 ಬಂದರೆ ಟಿ ಬರಿಬೋದು, ಅಂದರೆ ಟಿ ಪವರ್ 1/3 dx/x³. ಹೌದಾ? dx/x³ ಬಂದರೆ -dt/2. ಹೌದಾ? ಅಂದರೆ -1/2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಟಿ ಪವರ್ 1/3 ಇಂಟಿಗ್ರೇಷನ್ ಟಿ ಪವರ್ 1/3 + 1/3 + 1 ಫ್ರಮ್ 8 to 0 ಅಥವಾ -1/2 ಇಂಟು 3 1 3 3 + 1 ಅಂದರೆ 4 ಅಲ್ಲ, ಟಿ ಪವರ್ 4/3 ಇದನ್ನು 4/3 ಹೋಲ್ ಪವರ್ 8ನ 2 ಕ್ಯೂಬ್ ಬರಿಬೋದಲ್ಲ, 2 ಕ್ಯೂಬ್ to 0. ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ಅದಕ್ಕೆ. ಇದು ನೋಡಿ -1/2 ಇಂಟು ಇದು ಹೊರಗೆ ಬಂತು ಅಂದರೆ 1/4/3 ರೆಸಿಪ್ರೋಕಲ್ ಮಾಡಿದೆ ಅಂದರೆ 3/4. ಅಪ್ಪರ್ ಲಿಮಿಟು 0/4/3 ಮೈನಸ್ ಲೋವರ್ ಲಿಮಿಟ್ ಅಂದರೆ 2 ಕ್ಯೂಬ್ ಹೋಲ್ ಪವರ್ 4/3. 3 ಕ್ಯಾನ್ಸಲ್ ಆಯಿತು ಅಂದರೆ -3/4 to 8 ಅಲ್ಲ, ಇದಂತ 0 -2/4 ಅಂದರೆ
-16 ಅಂದರೆ 8 1s 8 2s ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು 3 2s 6 ಬರುತ್ತೆ ಅಂದರೆ ಆನ್ಸರು ಫಸ್ಟ್ ಒಂದು ಬರುತ್ತೆ ನೋಡಿ. ಐಡಿಯಾ ಗೊತ್ತಾಗಲಿ, ಈ ಥರದ್ದು ಎಷ್ಟೊಂದು ಸಲ ಕೇಳ್ತಿದ್ದಾರೆ. ಯಾಕೆ ಇಲ್ಲಿ ಏನು ಕಾಮನ್ ತಗೋಬೇಕು ಅಂತೇಳಿ ಗೊತ್ತಾಯ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ಕಾಮನ್ ತೊಗೊಳೋದು ಏನು ಡಿಸೈಡ್ ಮಾಡುತ್ತೆ ಅಂದರೆ ಇದು 1/3 ಇದೆ. ದೇರ್ಫೋರ್ ಇಲ್ಲಿ ಎಕ್ಸ್ ಕ್ಯೂಬ್ನ ಕಾಮನ್ ತೊಗೊಂಡ್ವಿ, ಅವಾಗ 3 3 ಕ್ಯಾನ್ಸಲ್ ಆಗ್ಬಿಟ್ಟು ಸಿಂಪ್ಲಿಫೈ ಫಾರ್ಮ್ಯಾಟಿಗೆ ಬಂದ್ಬಿಡುತ್ತೆ. ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 43. ದ ವ್ಯಾಲ್ಯೂ ಆಫ್ -π/2 to π/2 ನೋಡಿ ಮತ್ತೆ ಬಂತು. -a to a ಇದೆ, -a to a ಇದೆ ಅಂದರೆ ಆಡ್ ಈವನ್ ಥಿಂಕ್ ಮಾಡಬೇಕು. x³ + x cos x + tan power 5x + 1 ಹೌದಾ? -π/2 to π/2 x³ + x cos x + tan³ x + 1 dx ಹೌದಾ? ನೋಡ್ಕೊಳ್ಳಿ, x³ ಅಂದರೆ ಏನು ನಮಗಿದು ಆಡ್ ಫಂಕ್ಷನ್. ಇದು ನೋಡಿ ಎಕ್ಸ್ ಕಾಸ್ ಎಕ್ಸ್ ಏನಾಗುತ್ತೆ ನೋಡಿ, x⁴1 ಅಂದರೆ ಆಡ್ ಇದೆ ತಾನೆ, ಹಾಗಾದ್ರೆ ಇದು ಆಡ್. ಕಾಸ್ ಆಫ್ -x ಅಂದರೆ ಮತ್ತೆ ಕಾಸ್ ಎಕ್ಸೇ ಬರುತ್ತಾನೆ, ಹಾಗಾದ್ರೆ ಇದು ಈವನ್. ನೋಡಿ ಆಡ್ ಇಂಟು ಈವನ್ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ವಿ ಆಡ್. ಹೌದಾ? ಫಂಕ್ಷನ್ಸ್ ಚಾಪ್ಟ್ರಲ್ಲೂ ಮಾಡ್ಕೊಂಡಿದ್ವಿ, ಅಲ್ಲಿ ಐಡಿಯಾ ಗೊತ್ತಿರಬೇಕು, ಅಲ್ಲಿ ನೋಟ್ ಅಂತೇಳಿ ಬರ್ಕೊಂಡಿದ್ವಿ. ಹೌದಾ? ಹಾಗಾದ್ರೆ x³ ಆಡ್ ಫಂಕ್ಷನು, x cos x ಆಡ್ ಫಂಕ್ಷನ್. ಇದೇನಾಗ್ಬೋದು tan ಆಫ್ -x ಅಂದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಟ್ಯಾನು ನೆಗೆಟಿವ್, ಹಾಗಾದ್ರೆ tan ಆಫ್ -x ಏನು ಬರುತ್ತೆ -tan x ಬರುತ್ತೆ. ಹಾಗಾದ್ರೆ ಇದನ್ನು ಆಡ್ ಫಂಕ್ಷನ್ ಅಲ್ಲ, ಇದೊಂದು ಏನಾಗುತ್ತೆ ಅಂದರೆ ಈವನ್. ಹಾಗಾದ್ರೆ ನೋಡಿ ಇದನ್ನು ಡೈರೆಕ್ಟಾಗಿ ಹೇಗೆ ಬರೀಬೋದು, ಇಂಟಿಗ್ರೇಷನ್ ಆಡ್ 0 ತಾನೆ, ಇದು 0 ಇದು 0, ಯಾವಾಗ -a to a ಇದ್ದರೆ ಮಾತ್ರ. ಹಾಗಾದ್ರೆ ನೋಡಿ ಇದು 0 ಬರ್ಕೊತೀನಿ, ಇದನ್ನು 0 ಆಯಿತು, ಇದು 0 ಆಯಿತು. ಇದೊಂದನ್ನು ಹೇಗೆ ಬರೀಬೋದು, ಈವನ್ ಇದೆ ಅಂದರೆ 2 × 0 to π/2 1 dx ಅಂದರೆ ಆನ್ಸರು 2 × ಇಂಟಿಗ್ರೇಷನ್ ಆಫ್ 1 ಅಂದರೆ x ಫ್ರಮ್ 0 to π/2 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ π/2 - 0 ಅಂದರೆ ಆನ್ಸರು 5 ಬರ್ತದೆ ಅಷ್ಟೇ, ಅಂದರೆ ಥರ್ಡ್ ಒನ್. ಹೌದಾ? ನೋಡಿ ಆಡ್ ಈವನ್ ಪರ್ಫೆಕ್ಟ್ ಇರ್ತದೆ ಅಂದರೆ -a to a ಕೊಟ್ಟಾಗೆಲ್ಲ ಈಸಿಯಾಗಿ ಥಿಂಕ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 44. ದ ವ್ಯಾಲ್ಯೂ ಆಫ್ 0 to π/2 log of 4 + 3 sin x / 4 + 3 cos x ಹೌದಾ? dx ಈಸ್ ಅಂತಿದೆ. ಇಲ್ಲಿ ನೋಡ್ಕೊಳ್ಳಿ, ನೋಡಿ ಇದಕ್ಕೊಂದು ಫಾರ್ಮ್ಯಾಟು ಬರ್ಕೊತೀನಿ. ನೆಕ್ಸ್ಟು ಇಲ್ಲಿ ಎಷ್ಟೊಂದು ಫಾರ್ಮ್ಯಾಟ್ ಬರಿತೀವಿ 0 to π/2 ಇದ್ದಾಗ, ಅಷ್ಟು ಐಡಿಯಾ ಗೊತ್ತಿತ್ತು ಅಂದರೆ ಡೈರೆಕ್ಟ್ ಆನ್ಸರ್ಸ್ ಬರೀಬೋದು. ನೋಡ್ಕೊಳ್ಳಿ, ನೋಟ್ ಏನೇನು ಐಡಿಯಾ ಗೊತ್ತಿರಲಿ ಅಂದರೆ ಇದೆಲ್ಲ ಸಿನಾಪ್ಸಿಸಲ್ಲೂ ಇದೆ. ಯಾವ್ದಾದ್ರು ಸಿನಾಪ್ಸಿಸಲ್ಲಿ ಮಿಸ್ ಆಗಿತ್ತು ಅಂದರೆ ಇಲ್ಲಿ ನೋಡ್ಕೊಂಡಿರಿ. ಫಸ್ಟ್ ಒಂದು ಇಂಟಿಗ್ರೇಷನ್ ಫ್ರಮ್ 0 to π/2 ಕ್ಯಾಪಿಟಲ್ ಟಿ ಅಂದರೆ ಟಿ ರೇಷಿಯೋ ಅಂತೇಳಿ, ಟಿ ರೇಷಿಯೋ ಪವರ್ n x/t ರೇಷಿಯೋ ಪವರ್ nx ಪ್ಲಸ್ co-ratio ಪವರ್ nx ಹೌದಾ dx ಇಸ್ ಈಕ್ವಲ್ ಟು ನೋಡಿ ಯಾವ ಥರ ಇದೆ ಅಂಥೇಳಿ. ಕ್ಯಾಪಿಟಲ್ ಟಿ ಅಂದರೆ ಟಿ ರೇಷಿಯೋ ಅಂದರೆ ಸೈನ್ ಇತ್ತು ಅಂದರೆ ಇಲ್ಲಿ ಕಾಸೇ ಇರಬೇಕು, ಟ್ಯಾನ್ ಇತ್ತು ಅಂದರೆ ಇಲ್ಲಿ ಕಾಟು, ಇಲ್ಲಿ ಸೀಕೆಂಡ್ ಇತ್ತು ಅಂದರೆ ಇಲ್ಲಿ ಕೋಸಿಕೆಂಡ್, ಈ ಫಾರ್ಮೆಟಲ್ಲಿ ಇರಬೇಕು. ಟಿ ರೇಷಿಯೋ ಪವರ್ n/t ರೇಷಿಯೋ ಪವರ್ n ಪ್ಲಸ್ co-ratio ಪವರ್ n ಇದೇ ಫಾರ್ಮೆಟಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ 0 to π/2 ಇಲ್ಲಿ ಟೀನೇ ಇರಬೇಕಂತೇನಿಲ್ಲ, co-ratio ಪವರ್ nx/t ರೇಷಿಯೋ ಪವರ್ nx ಪ್ಲಸ್ co-ratio ಪವರ್ nx ಈ ಫಾರ್ಮ್ಯಾಟಲ್ಲದು ಇರ್ಬೋದು. n ಅನ್ನೋದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಇಂಟೀಜರೇ ಆಗಬೇಕು ಅಂತೇನಿಲ್ಲ, ಎನಿ ರಿಯಲ್ ನಂಬರ್ n ಅಂದರೆ 0 to π/2 dx / 1 ಪ್ಲಸ್ tan ಪವರ್ nx ಅಥವಾ 0 to π/2 dx / 1 ಪ್ಲಸ್ cot ಪವರ್ nx ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಇಷ್ಟು ಫಾರ್ಮ್ಯಾಟಿಂದ ಆನ್ಸರ್ ಯಾವಾಗಲೂ ಏನು ಬರುತ್ತೆ ಅಂದರೆ
π/4 ಬರುತ್ತೆ. ನೋಡಿ ಐಡಿಯಾ ಗೊತ್ತಿರಬೇಕು. ಎಷ್ಟೊಂದು ಸಲ ಕೇಳ್ತಿದ್ದಾರೆ ಸಿ ಇ ಟಿಗೆ, ಡೈರೆಕ್ಟಾಗಿ ಬರೆಯೋದಕ್ಕೆ ಐಡಿಯಾ ಗೊತ್ತಿರಬೇಕು, ಹೌದಾ? ನೆಕ್ಸ್ಟ್ ನೋಡಿ, ಈ ಫಾರ್ಮ್ಯಾಟು ಗೊತ್ತಿರಲಿ. ನೋಡಿ ಎಲ್ಲ ಫಾರ್ಮ್ಯಾಟಲ್ಲೂ 0 to π/2 ಬರಿತಾ ಇದ್ವಿ, ಹೌದಾ? ಇಂಟಿಗ್ರೇಷನ್ ಫ್ರಮ್ 0 to π/2 ಲಾಗ್ ಆಫ್ a + b tx, ಟಿ ರೇಷಿಯೋ x ಇದು, ಬೈ a + b ಕೋ ರೇಷಿಯೋ x ಇತ್ತು ಅಂದರೆ ಇದು ವ್ಯಾಲ್ಯೂ ಯಾವಾಗಲೂ 0 ಬರುತ್ತೆ. ನೋಡಿ, ಇಲ್ಲಿ ಟಿ ರೇಷಿಯೋ ಇರಬೇಕು, ಇಲ್ಲಿ ಕೋ ರೇಷಿಯೋ ಇರಬೇಕು, ಹೌದಾ? ಈ ಫಾರ್ಮ್ಯಾಟಲ್ಲಿ ಇತ್ತು ಅಂದರೆ ಯಾವಾಗಲೂ 0. ಇದನ್ನು ನಮಗೆ ಗೊತ್ತಿರಬೇಕಿಲ್ಲ, ಆಯ್ತಲ್ಲ? ನೋಡಿ, ಇದನ್ನು ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಸೈನ್ ಇತ್ತು ಅಂದರೆ ಇಲ್ಲಿ ಕಾಸು, ಟ್ಯಾನ್ ಇತ್ತು ಅಂದರೆ ಕಾಟು, ಹೌದಾ? ಇದು ಯಾವ ಥರ ಮಾಡ್ಕೊತೀರಿ ಅಂದರೆ, ಎಕ್ಸ್ ಬದಲಿ ಇಲ್ಲಿ π/2 - x ಬರ್ಕೊಂಡಾಗ ಟಿ ರೇಷಿಯೋ ಇರೋದು ಕೋ ರೇಷಿಯೋ ಆಗುತ್ತೆ, ಕೋ ರೇಷಿಯೋ ಇರೋದು ಟಿ ರೇಷಿಯೋ ಆಗುತ್ತೆ. ನೆಕ್ಸ್ಟ್ ಎರಡು ಈಕ್ವೇಷನ್ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ಇದು ಲಾಗ್ m + ಲಾಗ್ n ಅಲ್ಲಿ ಬರುತ್ತೆ. ಲಾಗ್ m × n ಬರ್ಕೊಂಡಾಗ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಅದು ಲಾಗ್ 1 ಆಗುತ್ತೆ. ಲಾಗ್ 1 ವ್ಯಾಲ್ಯೂ 0 ಆಗಿಬಿಟ್ಟು ಡೈರೆಕ್ಟ್ 0 ಬರುತ್ತೆ ಅಷ್ಟೇ, ಹೌದಾ? ಲೈಕ್ ನೋಡಿ, ಈ ಐಡಿಯಾನೂ ಗೊತ್ತಿರಲಿ, ಇದನ್ನು ಎಷ್ಟೊಂದು ಸಲ ಯೂಸ್ ಮಾಡ್ಕೊತೀವಿ ನಾವು. ಜೊತೆ ನೋಡಿ, ಇದನ್ನು ಬರ್ಕೋಬೋದು, 0 to π/2 ಲಾಗ್ ಆಫ್ tan x dx ಯಾವಾಗಲೂ 0 ಆಗುತ್ತೆ. ಯಾಕಂದರೆ ಇದೇ ಫಾರ್ಮ್ಯಾಟಲ್ಲಿದೆ. ಎಗೆ 0 ಬರ್ಕೊಳ್ಳಿ, ಬಿಗೆ 1 ಬರ್ಕೊಳ್ಳಿ, ಟಿ ರೇಷಿಯೋನ ಸೈನು, ಕೋ ರೇಷಿಯೋನ ಕಾಸ್ ಅಂದ್ಕೊಳ್ಳಿ. ಅವಾಗ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಗಿಬಿಡುತ್ತೆ ತಾನೆ, ಡೈರೆಕ್ಟಾಗಿ 0 ಬರಿಬೋದು, ಹೌದಾ? ನೆಕ್ಸ್ಟ್ ನೋಡಿ, 4th ಒನ್, ಇದೇ ಜಾಗದಲ್ಲಿ ಏನಾದರೂ ಸೈನು ಕಾಸ್ ಇತ್ತು ಅಂದರೂ ಗೊತ್ತಿರಬೇಕು. ಲಾಗ್ ಆಫ್ ಸೈನ್ x dx ಇಸ್ ಈಕ್ವಲ್ ಟು 0 to π/2 ಲಾಗ್ ಆಫ್ cos x dx. ನೋಡಿ, ಇದು ವ್ಯಾಲ್ಯೂ ಯಾವಾಗಲೂ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ನಮಗಿದು π/2 ಲಾಗ್ 1/2 ಅಥವಾ ಮೈನಸ್ π/2 ಲಾಗ್ 2 ಬರೀಬೋದು. ನೋಡಿ, ಇಷ್ಟು ಫಾರ್ಮುಲಾಸ್ ಗೊತ್ತಿರಲಿ, ಯೂಸ್ ಆಗುತ್ತೆ. ಹಾಗೆ ನೋಡಿ, ಈಗ ಇದು ಡೈರೆಕ್ಟಾಗಿ ಈ ಫಾರ್ಮೆಟಲ್ಲಿ ಇದೆ ತಾನೆ, ಇದಕ್ಕೆ ಆನ್ಸರ್ ಏನು ಬರಿಬೋದು ಅಂದರೆ 0 ಬರಿಬೋದಲ್ಲ. ಯಾಕಂದ್ರೆ ನೋಡಿ, 4 + 3 ಸೈನ್ ಇದೆ, 4 + 3 ಕಾಸ್ ಇದೆ. ಬೇಕಾದ್ರೆ ಡೈರೆಕ್ಟಾಗಿ ಇದು ಎಕ್ಸ್ ಬದಲಿ π/2 - x ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರು ಬರ್ತದೆ, ಹೌದಾ? ಆದರೆ ಡೈರೆಕ್ಟ್ ಗೊತ್ತಿರಲಿ, ಈ ಫಾರ್ಮ್ಯಾಟ್ ಎಷ್ಟೊಂದು ಸಲ ಕೇಳ್ತಿದ್ದಾರೆ. ಡೈರೆಕ್ಟ್ ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ, ಹೌದಾ? ನೆಕ್ಸ್ಟ್ ನೋಡಿ, 45, ಪ್ರಾಬ್ಲಮ್ ನಂಬರ್ 45. ನೋಡಿ, ಇದನ್ನು ಆಲ್ರೆಡಿ ಒಂದು ಸಲ ಫಾರ್ಮುಲಾ ಹೇಳಿದ್ವಿ, ಗೊತ್ತಿರಬೇಕು ಅಂತಲೇ. ಇಲ್ಲಿ ಏನು ಹೇಳಿದೆ ಅಂದರೆ, ಇದಕ್ಕೆ ಇಫ್ ಎಫ್ ಆಫ್ a + b - x ಇಸ್ ಈಕ್ವಲ್ ಟು ಎಫ್ ಆಫ್ x ಇತ್ತು ಅಂದರೆ ದೆನ್ ಇಂಟಿಗ್ರೇಷನ್ ಫ್ರಮ್ a to b x × ಎಫ್ ಆಫ್ x dxಗೆ ಏನು ಬರೀಬೋದು? ಈ ಎಕ್ಸ್ನ ರಿಮೂವ್ ಮಾಡ್ಕೊತಾ ಇದ್ವಿ. ರಿಮೂವ್ ಮಾಡ್ಕೊಂಡಾಗ ಯಾವಾಗಲೂ ಏನು ಬರೀಬೇಕು ಅಂತ ಹೇಳಿದ್ವಿ? a + b/2 ಬರಿತಿದ್ವಿ. ಅಂದರೆ ಇಲ್ಲಿ a + b/2 ಇಂಟು ಇಂಟಿಗ್ರೇಷನ್ ಫ್ರಮ್ a to b ಎಫ್ ಆಫ್ x dx, ಹೌದಾ? ನೋಡಿ, ಆಲ್ರೆಡಿ ಇದನ್ನು ಯೂಸ್ ಮಾಡಿಕೊಂಡು ಒಂದು ಫಾರ್ಮುಲಾನು ಹೇಳಿದ್ದೆ, ಹೌದಾ? ಗೊತ್ತಿರಬೇಕಾದ ನಮಗೆ. ಎಫ್ ಆಫ್ a + b - x ಇಸ್ ಈಕ್ವಲ್ ಟು ಎಫ್ ಆಫ್ x ಇತ್ತು ಅಂದರೆ ಎಕ್ಸ್ನ ರಿಮೂವ್ ಮಾಡ್ಕೊತೀವಿ ಅಂದರೆ ಇವೆರಡನ್ನ ಆ್ಯಡ್ ಮಾಡಿ ಡಿವೈಡೆಡ್/2 ಮಾಡಬೇಕು, ಹೌದಾ? ಹಾಗೆ ಇಲ್ಲಿ ಆನ್ಸರು ಏನು ಬರ್ಬೋದು ನೋಡಿ, 4th ಒಂದು ಬರ್ತದೆ, ಹೌದಾ? ನೋಡಿ, ಇದನ್ನು ಎಲ್ಲಿ ಹೇಳಿದ್ವಿ ಅಂದರೆ ಫಾರ್ಮುಲಾನ, ಈ ಫಾರ್ಮುಲಾ ಹೇಳ್ಬೇಕಾದ್ರೆ ಹೇಳಿದ್ದೆ 0 to π x dx by a square cos square x plus b square sin square x, ಹೌದಾ? ನೋಡಿ, ಇಲ್ಲಿ ಎಕ್ಸ್ನ ರಿಮೂವ್ ಮಾಡ್ಕೊಂಬಿಟ್ಟು ಏನು ಬರ್ತದೆ? 0 to π, 0 + π ಅಂದರೆ π/2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to π dx by a square cos square x plus b square sin square x. ಇದು ಇಂಪಾರ್ಟೆಂಟ್ ಫಾರ್ಮುಲಾ ಅಂತಲೇ ಹೇಳಿದ್ವಿ. ಇದು ವ್ಯಾಲ್ಯೂ ಏನು ಬರುತ್ತೆ ಆನ್ಸರು? π/ab ಅಲ್ಲ, ಅಂದರೆ ಇದಕ್ಕೆ ಆನ್ಸರು π² ಅಂತ ಬರೆದಿದ್ವಿ, ಹೌದಾ? ಇದನ್ನ ಎಕ್ಸ್ಪ್ಲೈನ್ ಮಾಡ್ಕೋಬೇಕಾದ್ರೆ ಈ ಫಾರ್ಮುಲಾ ಹೇಳಿದ್ದೆ, ಗೊತ್ತಿರಬೇಕು ನನಗೆ ಇದಿಷ್ಟು, ಹೌದಾ? ನೆಕ್ಸ್ಟು 46 ನೋಡ್ಕೊಳ್ಳಿ. The value of 0 to 1
ಟ್ಯಾನ್ ಇನ್ವರ್ಸ್ ಆಫ್ 2x ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನೋಡಿ ಇದನ್ನ ಸೇಮ್ ಪ್ರಾಬ್ಲಮ್ನ ನಾವು ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ, ಅಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ವಿ. ಅಂದರೆ ಐಡಿಯಾ ಗೊತ್ತಿರ್ಬೇಕು ಯಾವ ಥರ ಮಾಡ್ಕೊಂಡಿದ್ವಿ ಅಂದರೆ ಇಲ್ಲಿ ಇದನ್ನು ಫಸ್ಟ್ ಸ್ಪ್ಲಿಟ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೊಂಡಿದ್ವಿ. ಅಂದರೆ ನಾವು ಟ್ಯಾನ್ ಇನ್ವರ್ಸ್ ಆಫ್ 2x ಮೈನಸ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಹೌದಾ? ನೋಡಿ ಇದರಲ್ಲಿ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಏನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ 2x ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಕಾಮನ್ ತೊಗೊತೀನಿ, 1 ಮೈನಸ್ ಎಕ್ಸ್ ಬರುತ್ತೆ. ಹೌದಾ? ನೋಡಿ ಇದನ್ನು ಹೇಗೆ ಬರ್ಕೊತೀವಿ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಡಿನಾಮಿನೇಟರ್ ಆ್ಯಕ್ಚುಲಿ 1 ಪ್ಲಸ್ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಇದೆ ಅಲ್ಲ, 1 ಪ್ಲಸ್ ಎಕ್ಸ್ ಇಂಟು ವೈ ಥರ ಇದೆ. ಇದನ್ನು ನಾನು ಎಕ್ಸ್ ಮೈನಸ್ ಆಫ್ 1 ಮೈನಸ್ ಎಕ್ಸ್ ಬರೀಬೋದಾ? ಮೈನಸ್ 1 ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಬರುತ್ತೆ, ಮೈನಸ್ 1 ಬರೀಬೋದು ತಾನೆ? ಈಗ ಇದು ಯಾವ ಫಾರ್ಮೆಟಲ್ಲಿದೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಥರ ಇದೆ. ಹಾಗಾದ್ರೆ ಇದನ್ನ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಬರೀಬೋದು. ಹೌದಾ? therefore I is equal to integration from 0 to 1 tan inverse of 2x minus 1 by 1 plus x minus x square. ಹೌದಾ? dx is equal to ನೋಡಿ ಇದನ್ನು ಏನು ಬೇಕು ಅಂತೀವಿ? 0 to 1 tan inverse of x minus tan inverse of 1 ಮೈನಸ್ ಎಕ್ಸ್ ಡಿ ಎಕ್ಸ್. ಹೌದಾ? ಈಗ ಸ್ಪ್ಲಿಟ್ ಮಾಡಿಕೊಂಡೆ ಅಂದರೆ 0 to 1 ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಅಲ್ವಾ ಇಂಟಿಗ್ರೇಷನ್ ಫ್ರಮ್ 0 to 1 ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ? ನೋಡಿ ಅದನ್ನ 1 ಅಂತ ತೊಗೊಂಡು ಮಾಡ್ಬೋದು, ಇಲ್ಲಿ ಡೈರೆಕ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ ನಮಗೊಂದು ಪ್ರಾಪರ್ಟಿ ಗೊತ್ತಿದೆ, ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ? ನೋಡಿ ಆ ಪ್ರಾಪರ್ಟಿನ ಇದಕ್ಕೆ ಮಾತ್ರ ಅಪ್ಲೈ ಮಾಡಿ. ಅವಾಗಿದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬದಲಿ 1 ಮೈನಸ್ ಎಕ್ಸ್ ಡಿ ಎಕ್ಸ್ ಬರೀಬೋದು ತಾನೆ? ಇದನ್ನೇ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. ನೋಡಿ ಎರಡೂ ಸೇಮ್ ಇದೆ, ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು 0 ಬರುತ್ತೆ ಅಷ್ಟೇ. ಹೌದಾ? ಸೆಕೆಂಡ್ ಒಂದು ಬರುತ್ತೆ. ನೋಡಿ ಇದೇ ಥರ ಮಾಡ್ಕೋಬೇಕಂತೇನಿಲ್ಲ, ಇಲ್ಲಿ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡಿದ್ವಿ ಅಷ್ಟೇ. ಪಿ ಯು ಅಲ್ಲಿ ಯಾವ ಥರ ಮಾಡಿರ್ತೀವಿ ಅಂದರೆ ಇದಕ್ಕೆ 1 ಅಂತ ತೊಗೊತೀವಿ, ಇದಕ್ಕೆ ಎಕ್ಸ್ ಬದಲಿ 1 ಮೈನಸ್ ಎಕ್ಸು, ಇಲ್ಲ ಎಕ್ಸ್ ಬದಲಿ 1 ಮೈನಸ್ ಎಕ್ಸ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಈಕ್ವೇಷನ್ 2 ತೊಗೊತೀವಿ. ಎರಡು ಈಕ್ವೇಷನ್ ಆ್ಯಡ್ ಮಾಡಿದಾಗ ಎಲ್ಲ ಟರ್ಮು ಕ್ಯಾನ್ಸಲ್ ಆಗಿಬಿಟ್ಟು 0 ಬಂದಿರುತ್ತೆ. ಅಲ್ಲಿ ಇಲ್ಲಿ ಡೈರೆಕ್ಟಾಗಿ ಮಾಡ್ಕೊಂಡ್ವಿ ಅಷ್ಟೇ. ಇಲ್ಲಿ ಇದೊಂದಕ್ಕೆ ಪ್ರಾಪರ್ಟಿ ಅಪ್ಲೈ ಮಾಡ್ತಾ ಇದ್ದೀವಿ, ಅವಾಗ ಎರಡು ಕ್ಯಾನ್ಸಲ್ ಆಗಿಬಿಟ್ಟು ಡೈರೆಕ್ಟಾಗಿ 0 ಬರುತ್ತೆ. ಹೌದಾ? ಹೇಗಾದ್ರು ಮಾಡ್ಕೋಬೋದು. ಆಯ್ತಲ್ಲ? 46. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 47. ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್. ಹೌದಾ? ನೋಡಿ ಇದನ್ನ ಆಲ್ರೆಡಿ ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿದ್ವಿ. ಅಲ್ಲಿ ಯಾವ ಥರ ಮಾಡ್ಕೊಂಡಿದ್ವಿ ಅಂದರೆ ನಾವು ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊತಿದ್ವಿ, ಎಕ್ಸ್ ಇಸ್ ಈಕ್ವಲ್ ಟು ಇ ಪಾರ್ ಟಿ ತೊಗೊಂಡಿದ್ವಿ. ಹೌದಾ? ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಎಕ್ಸ್ ಇಸ್ ಈಕ್ವಲ್ ಟು ಇ ಪಾರ್ ಟಿ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ ಇಲ್ಲೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ ಈ ಥರ ಮಾಡ್ಕೊಂಡ ಮೇಲೆ ಇದಕ್ಕೆ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಒಂದು ಟರ್ಮ್ನ ಮಾಡಿರ್ತೀವಿ. ಅಲ್ಲಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಬೈ ಟಿ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಬಂದಿತ್ತು. ಹೌದಾ? ಇದನ್ನು ಪಿ ಯು ಅಲ್ಲಿ ಮಾಡಿದ್ವಿ, ಅಲ್ಲಿ ನೋಡ್ಕೊಂಡಿರಿ ಈ ಮೆಥಡ್ನ. ಇದು ನೋಡಿ ಇಲ್ಲಿ ಇನ್ನೊಂದು ಮೆಥಡಲ್ಲಿ ಮಾಡ್ತೀನಿ ನೋಡಿ ಇದನ್ನ. ನೋಡಿ ಇನ್ನೊಂದು ಮೆಥಡಲ್ಲಿ ಮಾಡ್ಕೋಬೇಕು ಅಂದರೆ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕಪ್ಪ ಅಂತ ಹೇಳಿದ್ರೆ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಇದಕ್ಕೆ ಆಲ್ರೆಡಿ ಫಾರ್ಮುಲಾ ಹೇಳಿದ್ವಲ್ಲ, ಇದಕ್ಕೆ ಏನು ಬರೀತಿದ್ವಿ ಅಂದರೆ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಿ. ಹೌದಾ? ನೋಡಿ ಈ ಐಡಿಯಾ ಯೂಸ್ ಮಾಡ್ಕೊತೀನಿ ನಾನೀಗ. ಹಾಗಾದರೆ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಈ ಫಾರ್ಮೆಟಲ್ಲಿದೆ ಅಲ್ಲ. ನೋಡಿ ಇದಕ್ಕೆ ಏನು ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಮಾಡ್ಕೋಬೇಕು ಅಂದರೆ ಲಾಗ್ ಎಕ್ಸ್. ಹೌದಾ? ನೋಡಿ -1 ಬೈ ಲಾಗ್ ಎಕ್ಸ್
ಪ್ಲಸ್ 1/log x ಪ್ಲಸ್ 1/log x ಹೋಲ್ ಸ್ಕ್ವೇರ್ ಡಿ ಎಕ್ಸ್. ನೋಡಿ ಈ ಟರ್ಮ್ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿದ್ವಿ. ಯಾಕೆ ಮಾಡ್ಕೊಂಡಿದ್ವಿ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ನೋಡಿ ಇದನ್ನ ಇಂಟಿಗ್ರೇಷನ್ ಆಫ್ ಇದನ್ನ ಹಾಗೆ ಬರ್ಕೊತೀನಿ, ಲಾಗ್ ಆಫ್ ಲಾಗ್ ಎಕ್ಸ್ ಮೈನಸ್ 1/log x ಹೌದಾ. ನೋಡಿ ಇಲ್ಲಿರೋದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎಕ್ಸ್ ಮಾಡ್ಕೋಬೋದಲ್ಲ. ನೋಡಿ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿ 1/log x ಬರುತ್ತೆ. ಇದಕ್ಕೊಂದು ಮಾಡ್ಕೋಬೇಕಲ್ಲ, 1/x ಇಂಟು log x ಹೋಲ್ ಸ್ಕ್ವೇರ್ ಡಿ ಎಕ್ಸ್ ಬರೀಬೋದಾ ಇದನ್ನು. ನೋಡಿ 1/x ಕಾಮನ್ ತೊಗೊಳ್ಳಿ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಹೌದಾ. ಈಗ ನೋಡ್ಕೊಂಡೆ ಅಂದರೆ ಇದ್ರದ್ದು ಡಿಫ್ರೆನ್ಷಿಯೇಷನ್ ಇಲ್ಲಿದ್ದಾನೆ, ಲಾಗ್ ಆಫ್ ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷನ್ 1/log x ಮತ್ತು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷನ್ 1/x ಇಲ್ಲಿದೆ ತಾನೆ ಹೌದಾ. ಇದ್ರದ್ದು ಇದೆ ಹೌದಾ. ಮೈನಸ್ 1/x ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಡಿಫ್ರೆನ್ಷನ್ ಏನು ಬರೀತೀವಿ, 1/x ಇನ್ 1/x ಸ್ಕ್ವೇರ್ ಮೈನಸ್ 1/x ಸ್ಕ್ವೇರ್ ಬರೀತೀವಿ ತಾನೆ. ಈಗ ಮೈನಸ್ 1/log x ಇನ್ ಡಿಫ್ರೆನ್ಷನ್ ಮೈನಸ್ ಆಫ್ ಮೈನಸ್ ಪ್ಲಸ್ 1/log x ಹೋಲ್ ಸ್ಕ್ವೇರ್ ಚೇನ್ ರೂಲ್, ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷನ್ 1/x ಹೌದಾ. ಅಂದರೆ ಇದು ಡಿಫ್ರೆನ್ಷನ್ ಎಲ್ಲಿದೆ ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಥರ ಇದೆ. ಅಂದರೆ ಆನ್ಸರ್ ಏನು ಬರೀತಿದ್ವಿ, ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಬರೀತಿದ್ವಿ. ಅಂದರೆ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಮೈನಸ್ 1/log x ಪ್ಲಸ್ ಕಾನ್ಸ್ಟೆಂಟ್ ಬರ್ತದ. ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಮೈನಸ್ 1/log x ಪ್ಲಸ್ ಕಾನ್ಸ್ಟೆಂಟ್. ಅಂದರೆ ಸೆಕೆಂಡ್ ಒಂದು ಡೈರೆಕ್ಟ್ ಬರಿಬೋದು. ಆದರೆ ನೋಡಿ ಇಲ್ಲಿ ಇದೇ ಐಡಿಯಾದಲ್ಲಿ ಮಾಡ್ಕೋಬೇಕಂತೇನಿಲ್ಲ, ಈ ಐಡಿಯಾದಲ್ಲಿ ಬೇಗ ಬರುತ್ತೆ ಅಷ್ಟೇ. ಅದರಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮೈನಸ್ 1/log x ಪ್ಲಸ್ 1/log x ಮಾಡ್ಕೊಂಡಿದ್ವಿ. ಇನ್ನೊಂದು ಫಾರ್ಮೆಟ್ ಹೇಳಿದ್ವಲ್ಲ ಪಿ ಯು ಅಲ್ಲಿ ಮಾಡಿರೋ ಹಾಗೆ, ಆ ಥರ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1/t ಮಾಡಿರ್ತೀವಿ. ಬಟ್ ಎರಡು ಕಡೆನೇ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಲೇಬೇಕು, ಅದು ಇಲ್ಲಾದರೆ ಡೈರೆಕ್ಟಾಗಿ ಬರ್ತದೆ ಅಷ್ಟೇ ಆಯ್ತಲ್ಲ. ಇಲ್ಲಿ ಆ ಥರನೂ ಮಾಡ್ಕೋಬೋದು. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 48. ಇಂಟಿಗ್ರೇಷನ್ ಫ್ರಮ್ 0 to π/2 1/1 ಪ್ಲಸ್ tan x ಡೈರೆಕ್ಟ್ ಬರಿಬೋದಲ್ಲ. ಒಂದು ಫಾರ್ಮೆಟ್ ಹೇಳಿದ್ವಿ ಆವಾಗಲೇ, ಇದು ಈ ಫಾರ್ಮೆಟಲ್ಲಿದೆ. 0 to π/2 1/1 ಪ್ಲಸ್ tan ಪವರ್ nx dx ಫಾರ್ಮೆಟಲ್ಲಿದೆ. ಎನ್ನಿಗೆ 1 ಬರ್ಕೊಂಬಿಡಿ, 1 ಪ್ಲಸ್ tan x ಬರುತ್ತೆ. ಹಾಗಾದ್ರೆ ಆನ್ಸರು ಡೈರೆಕ್ಟಾಗಿ π/4 ಬರಿಬೋದು ಹೌದಾ. ಇನ್ನು ಆನ್ಸರ್ 2 ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 49. ನೋಡಿ ಇದೇ ಆ ಫಾರ್ಮೆಟಲ್ಲಿದೆ, ಸೇಮ್ ಐಡಿಯಾ ಹೇಳಿದ್ವಲ್ಲ ಅದು. 0 to π/2 ಸೈನ್ ಕ್ಯೂಬ್ ಎಕ್ಸ್ ಅಂತಿದೆ. ಅಂದರೆ ಇದು ಟಿ ರೇಷಿಯೋ ಪವರ್ nx ಡಿವೈಡೆಡ್ ಬೈ ಟಿ ರೇಷಿಯೋ ಪವರ್ nx ಪ್ಲಸ್ ಕೋ ರೇಷಿಯೋ ಪವರ್ nx. ಏನಿರೋ ಜಾಗದಲ್ಲಿ 3 ಇದೆ, ಟಿ ರೇಷಿಯೋನ ಸೈನ್ ತೊಗೊಂಡಿದ್ದಾರೆ ಅಷ್ಟೇ ಹೌದಾ. ಈ ಫಾರ್ಮೆಟಲ್ಲಿ ಇತ್ತು ಅಂದ್ರೂ ಆನ್ಸರ್ ಏನಂತ ಹೇಳಿದ್ವಿ π/4 ಹೌದಾ. ನೋಡಿ ಫಾರ್ಮೆಟಲ್ಲಿ ಇರೋದೆಲ್ಲ ಸಿ ಇ ಟಿಯಲ್ಲಿ ಜಾಸ್ತಿ ಕೇಳ್ತಿದ್ದಾರೆ, ಡೈರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಸೈನ್ ಪ್ಲಸ್ ಕಾಸ್ ಇರಬೇಕು ಹೌದಾ. ಅಂದರೆ 49ಗೆ ಥರ್ಡ್ ಒಂದು ಬರುತ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ 50. ಇಂಟಿಗ್ರೇಷನ್ ಫ್ರಮ್ 0 to 1 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್. ನೋಡಿ ಇದನ್ನು ಸಿನಾಪ್ಸಿಸಲ್ಲಿದೆ, ಇಂಪಾರ್ಟೆಂಟ್ ನಮಗೆ ಅದು ಗೊತ್ತಿರಬೇಕು. ನೋಡಿ ಇದನ್ನು ಸಿನಾಪ್ಸಿಸಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ ಇದನ್ನು ಏನು ಕೊಟ್ಟಿರ್ತಾರೆ ಅಂದರೆ ಅಲ್ಲಿ ನೋಟ್, ಇಂಟಿಗ್ರೇಷನ್ ಫ್ರಮ್ 0 to 1 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಅಥವಾ ಇದನ್ನೇ 0 to π/4 ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂತಲೂ ಕೊಡ್ಬೋದು. ನೋಡಿ ಎರಡೂ ಒಂದೇ ಅದು. ಇಲ್ಲಿ ಎಕ್ಸಿಗೆ ಟ್ಯಾನ್ ಎಕ್ಸ್ ಬರ್ಕೊಂಬಿಡಿ, ಅವಾಗ ಇದೇ ಬರುತ್ತೆ ಹೌದಾ. ನೋಡಿ ಆ್ಯಕ್ಚುಲಿ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಈ ಫಾರ್ಮೆಟಲ್ಲಿ ತೊಗೊಂಡ್ಬಿಟ್ಟೆ ಸಾಲ್ವ್ ಮಾಡಬೇಕು. ಹೇಗೆ ಮಾಡ್ಕೊಂಡಿರ್ತೀವಿ ಅಂದರೆ ನೋಡಿ, ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಂತ ತೊಗೊಂಡೆ ಅಂದರೆ ಅವಾಗ ಸಾರಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ ಅಂತ ತೊಗೊಂಡೆ ಅಂದರೆ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರುತ್ತಲ್ಲ. ಇದು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ, ಡಿ ಟಿ ಈಸ್ ಈಕ್ವಲ್ ಟು 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರುತ್ತೆ. ನೋಡಿ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬರಿಬೋದಲ್ಲ. ಜೊತೆಗೆ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ ಅವಾಗ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 0 ಅಂದರೆ 0 ಬರುತ್ತೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 1 ತೊಗೊಂಡೆ ಅಂದರೆ ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ π/4 ಬರುತ್ತೆ ಹೌದಾ.
ಹೇಗೆ ನೋಡಿ 0 to pi by 4 log of 1 plus tan x ಬರ್ಕೊಂಡ್ವಿ ಹೌದಾ. ಅಂದರೆ ಫಸ್ಟ್ ನಾವು ಇದಕ್ಕೆ ಚೇಂಜ್ ಮಾಡಬೇಕಿನ್ನು 0 to pi by 4 log of 1 plus tan x dx ಹೌದಾ. ನೆಕ್ಸ್ಟ್ ನೋಡಿ ಇದಕ್ಕೆ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡಿದ್ವಿ, ಇದಕ್ಕೆ 1 ಅಂತ ತೊಗೊಂಡೆ ಅಂದರೆ I is equal to 0 to pi by 4 log of 1 plus tan x ಬದಲಿ pi by 4 minus x ಬರೀಬೋದಾ. ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ಅಂದರೆ ಡೈರೆಕ್ಟ್ ಫಾರ್ಮುಲಾ ಏನು ಗೊತ್ತಿರೋದು 1 ಪ್ಲಸ್ ಇದನ್ನ 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ. ಇಲ್ಲೇನೋ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಐ ಇಸ್ ಈಕ್ವಲ್ ಟು ಏನು ಬರುತ್ತೆ 0 to pi by 4 log of 1 plus tan x plus 1 minus tan x divided by 1 plus tan x dx ಹೌದಾ. ಇದು ಕ್ಯಾನ್ಸಲ್ ಆಯಿತು, 2 by 1 plus tan x ಬರ್ತಾ ಇದೆ ಹೌದಾ. I is equal to 0 to pi by 4 log of 2 by 1 plus tan x dx ಹೌದಾ. ನೆಕ್ಸ್ಟ್ ಡೈರೆಕ್ಟಾಗಿ ಬಂದುಬಿಡುತ್ತೆ, ಎರಡು ಆ್ಯಡ್ ಮಾಡಬೇಕಿನ್ನ 2 ಅಂತ ತೊಗೊತೀವಿ ನೋಡಿ. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಹೌದಾ. ಎರಡು ಆ್ಯಡ್ ಮಾಡೋದ್ರಿಂದ ಏನು ಬರುತ್ತೆ ಐ ಪ್ಲಸ್ ಐ ಅಂದರೆ 2i ಇಸ್ ಈಕ್ವಲ್ ಟು 0 to pi by 4 ಡೈರೆಕ್ಟ್ ಬರಿಬೋದು ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ವ್ಯಾಲ್ಯೂ ಲಾಗ್ ಎಮ್ ಇಂಟು ಎನ್ ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು 2 by 1 plus tan x dx. 1 plus tan x 1 plus tan x get cancelled. log 2 constant ಹೊರಗೆ ತೊಗೊಂಡ್ಬಿಡ್ತೀವಿ. 2i is equal to log 2 into integration from 0 to pi by 4 1 ಉಳಿಯುತ್ತಲ್ಲ 1 dx. 1 in the integration x from 0 to pi by 4 ಹೌದಾ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡ್ಕೊಂಡ್ವಿ ಅಂದರೆ 2i is equal to log 2 into pi by 4 minus 0 ಅಥವಾ i is equal to ಏನು ಬರುತ್ತೆ ಡಿನಾಮಿನೇಟರ್ 2 ಬಂತು ಅಂದರೆ pi by 4 into 2 ಅಂದರೆ pi by 8 log 2 ಹೌದಾ. ಇದು ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂದರೆ pi by 8 log 2 ಆಗಿರುತ್ತೆ ಹೌದಾ. ನೋಡಿ ಇಂಪಾರ್ಟೆಂಟ್ ನಮಗೆ ಐಡಿಯಾ ಗೊತ್ತಿರಬೇಕಿದು. ಡೈರೆಕ್ಟ್ ರಿಸಲ್ಟ್ಸ್ ನೆನಪಿಟ್ಕೊಂಡಿರಿ. 0 to 1 log of 1 plus x by 1 plus x square dx, 0 to pi by 4 log of 1 plus tan x dx is always is equal to pi by 8 log 2 ಬರುತ್ತೆ ಹೌದಾ. ಈ ಪ್ರಾಬ್ಲಮ್ ಏನು ಪಿ ಯು ಅಲ್ಲಿ ಇಲ್ಲ ಇದೆ, ಅದ ಫಾರ್ಮುಲಾ ಗೊತ್ತಿತ್ತು ಅಂದರೆ ಸಿ ಇ ಟಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ. ಮತ್ತು ಇದನ್ನು ಯಾವ ಥರ ಚೇಂಜ್ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ. ಆ ಐಡಿಯಾನು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು ಆಯ್ತಲ್ಲ. ಅದೇ ಆನ್ಸರ್ ಡೈರೆಕ್ಟ್ ಗೊತ್ತಿರಬೇಕು, pi by 8 log 2 ಅಂತ ಬರೀಬೋದು ಹೌದಾ. ನೆಕ್ಸ್ಟ್ ಒನ್ ನೋಡಿ, ಇದನ್ನೇ ಈಗ ಯಾವ ಥರ ಚೇಂಜ್ ಮಾಡ್ಬೋದು ಅಂದರೆ ಜನ್ರಲೈಸ್ ಮಾಡಿಕೊಂಡ್ರು ಅಂದರೆ ಇಂಟಿಗ್ರೇಷನ್ ಫ್ರಮ್ 0 to log of 1 plus tan ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಅಂತ ಹೇಳೋ ಬದಲಿ ಎ ಎಕ್ಸ್ ಅಂತ ಕೊಡ್ಬೋದು. ಅಂದರೆ ಇನ್ ಜನರಲ್ ಎ ಬದಲಿ 2, 3, 4 ಏನು ಬೇಕಾದ್ರೂ ಕೊಡ್ಬೋದು ಹೌದಾ. ಜೊತೆಗೆ ಅಪ್ಪರ್ ಲಿಮಿಟ್ ಯಾವ ಥರ ಚೇಂಜ್ ಆಗುತ್ತೆ ಅಂದರೆ 5 by 4 ಬದಲಿ 5 by 4 ಎ ಆಗುತ್ತೆ. ಈ ಥರ ಇತ್ತು ಅಂದರೆ ಒಂದು ಇದಕ್ಕೆ ಒಂದು ಎಕ್ಸ್ಟ್ರಾ ಟರ್ಮ್ ಏನು ಬರುತ್ತೆ ಅಂದರೆ ಇಂಟು 1 by ಎ ಮಾಡಬೇಕಂದ್ರೆ 5 by 8 ಎ log 2 ಬರುತ್ತೆ ಹೌದಾ. ನೋಡಿ ಈ ಫಾರ್ಮುಲಾನು ಗೊತ್ತಿರಲಿ, ಯೂಸ್ ಆಗುತ್ತೆ. ಈಗ ನೋಡಿ ಎರಡು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಡೈರೆಕ್ಟ್ ಕೇಳಿದರೆ 5 by 8 log 2 ಬರ್ಕೊತಾ ಇದ್ದೀವಿ ಅಷ್ಟೇ ಹೌದಾ. ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 51. If f of x is equal to 0 to x t sin t dt, then f dash of x. ನೋಡಿ ಇಂಟಿಗ್ರೇಷನ್ ಇಂದ ಅದರಲ್ಲೂ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಡಿಫ್ರೆನ್ಷಿಯೇಷನ್ನ ಯಾವ ಥರ ಯೂಸ್ ಮಾಡ್ತೀವಿ ಅಂತೇಳಿ. ಇಫ್ f of x is equal to integration of from g of x to h of x, ಇಲ್ಲಿ ಯಾವ್ದಾದ್ರು ಒಂದು i of y dy ಇತ್ತು ಒಂದು ನೋಡಿ. ಯಾವ ಫಾರ್ಮೆಟಲ್ಲಿದೆ ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಬರ್ಕೊಂಡಿದ್ದೀನಿ. ಎಫ್ ಆಫ್ ಎಕ್ಸು, ಜಿ ಆಫ್ ಎಕ್ಸು, ಹೆಚ್ ಆಫ್ ಎಕ್ಸು, ಐ ಆಫ್ ವೈ ಇದೆ ಹೌದಾ. ಜನರಲ್ ಕೇಸಲ್ಲಿ ಬರಿತಾ ಇದ್ದೀವಿ. ದೆನ್
then f dash of x is equal to, then f dash of x is equal to, ಕೇರ್ಫುಲ್ ಆಗಿ ಬರೀಬೇಕು ನಾವು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ತೊಗೊತೀವಿ, ಜೊತೆಗೆ ಚೈನ್ ರೂಲ್ ಯೂಸ್ ಮಾಡ್ತೀವಿ ನೋಡಿ. ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದ್ರೆ ಇಲ್ಲಿ ಅಪ್ಪರ್ ಲಿಮಿಟ್ ಬರೀಬೇಕಂದ್ರೆ ಐ ಆಫ್ ಹೆಚ್ ಆಫ್ ಎಕ್ಸ್, ಹೌದಾ, ಜೊತೆ ನೋಡಿ ಚೈನ್ ರೂಲ್ ಯೂಸ್ ಮಾಡಬೇಕು. ಐ ಆಫ್ ಹೆಚ್ ಆಫ್ ಎಕ್ಸ್ ಆಯಿತು, ಮತ್ತು ಹೆಚ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ನು ಹೆಚ್ ಡ್ಯಾಶ್ ಆಫ್ ಎಕ್ಸ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಐ ಆಫ್ ಜಿ ಆಫ್ ಎಕ್ಸ್, ಮತ್ತು ಜಿ ಆಫ್ ಎಕ್ಸ್ ಇಂದ ಡಿಫ್ರೆನ್ಷಿಯನ್ನು ಜಿ ಡ್ಯಾಶ್ ಆಫ್ ಎಕ್ಸ್. ನೋಡಿ ಇದು ಡಿಫ್ರೆನ್ಸಿಯೇಷನ್ ಇದೆ, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ನಿಮಗೆ. ಇದನ್ನು ಯೂಸ್ ಮಾಡ್ಕೊತೀವಿ ಎಷ್ಟೊಂದು ಕಡೆ ನೋಡಿ, ಹಾಗಾದ್ರೆ ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊತೀವಿ ಅಷ್ಟೇ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಇಂಟಿಗ್ರೇಷನ್ ಫ್ರಮ್ 0 to x t sin t dt, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಅಪ್ಪರ್ ಲಿಮಿಟ್ ಅಂದರೆ ಎಕ್ಸ್ ಸೈನ್ ಎಕ್ಸ್, ಹೌದಾ, ಮತ್ತು ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ 1 ಆಗಿಬಿಡುತ್ತೆ, ಮೈನಸ್ ಲೋವರ್ ಲಿಮಿಟ್ 0 ಇಂಟು ಸೈನ್ 0 ಮತ್ತು 0ದ ಡಿಫ್ರೆನ್ಷಿಯನ್ 0, ಹೌದಾ. ಅಂದರೆ ಆನ್ಸರು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಬರೋದು ಅಷ್ಟೇ, ಹೌದಾ. ಅದೇ ಸೆಕೆಂಡ್ ಒಂದು ಬರುತ್ತೆ, ಇದನ್ನು ಡೈರೆಕ್ಟ್ ಗೊತ್ತಿರಲಿ, ಯೂಸ್ ಆಗುತ್ತೆ ಎಷ್ಟೊಂದು ಕಡೆ. ಇದು ಜನರಲ್ ಫಾರ್ಮಲ್ಲಿ ಬರ್ಕೊಂಡಿದ್ವಿ, ಇಲ್ಲಿ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಎಕ್ಸ್ ಇಂಟು ಸೈನ್ ಎಕ್ಸು ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1 ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ 0 ಅಲ್ಲ, 0 ಇಂಟು ಎನ್ ನಂಬರ್ 0. ಇಲ್ಲ ಅದೇ ಥರ ಬರ್ಕೊಂಡಿರೋದು ಐ ಆಫ್ ಹೆಚ್ ಆಫ್ ಎಕ್ಸ್, ಹೆಚ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಐ ಆಫ್ ಜಿ ಆಫ್ ವೈ, ಜಿ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಇಂದ ಡಿಫ್ರೆನ್ಷಿಯೇಷನ್, ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಫ್ ಎಫ್ ಆ್ಯಂಡ್ ಜಿ ಆರ್ ಕಂಟಿನ್ಯೂಸ್ ಫಂಕ್ಷನ್ ಇನ್ 0, 1 ಸ್ಯಾಟಿಸ್ಫೈಯಿಂಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎ ಮೈನಸ್ ಎಕ್ಸ್ ಆ್ಯಂಡ್ ಜಿ ಆಫ್ ಎ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಜಿ ಆಫ್ ಎ, ದೆನ್ ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಫಸ್ಟ್ ನಮಗೆ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಮಾಡಬೇಕಷ್ಟೇ. ಆಲ್ರೆಡಿ ಈ ಥರದ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ ನೋಡಿ. ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್, ಹೌದಾ, ಡಿ ಎಕ್ಸ್ ಬರಬೇಕು. ಡಿ ಎಕ್ಸ್ನ ಈಕ್ವೇಷನ್ ನಂಬರ್ 1 ಅಂತ ತೊಗೊತೀನಿ. ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಇದಕ್ಕೆ ರೂಲ್ ಅಪ್ಲೈ ಮಾಡಿದೆ ಅಂದರೆ ಎಕ್ಸ್ ಬದಲು ಎ ಮೈನಸ್ ಎಕ್ಸ್ ಬರೀಬೋದಲ್ಲ, ಇಂಟು ಜಿ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ. ಈ ನೋಡಿ ಇದು ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ. ಎಫ್ ಆಫ್ ಎ ಮೈನಸ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಅದನ್ನು ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಬರೀಬೋದಲ್ಲ, ಇದು 2. ನೆಕ್ಸ್ಟ್ ಎರಡು ಈಕ್ವೇಷನ್ ಆ್ಯಡ್ ಮಾಡ್ಕೋಬೇಕಲ್ಲ. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ದಟ್ ಇಂಪ್ಲೈಸ್ ಐ ಪ್ಲಸ್ ಐ ವ್ಯಾಲ್ಯೂ 2i ಇಸ್ ಈಕ್ವಲ್ ಟು 0 to a ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್. ಎರಡರಲ್ಲೂ ಏನು ಕಾಮನ್ ತೆಗಿತೀವಿ, 2i is equal to integration from 0 to a f of x common factor into g of x plus g of a minus x dx. g of x plus g of a minus x ಅಂತ ಹೇಳಿದ್ರೆ a ಅಲ್ಲ. 2i is equal to 0 to a f of x into a dx. a constant ಹೊರಗೆ ತೊಗೊಂಡ್ವಿ ಅಂದರೆ i is equal to a by 2 into integration from 0 to a f of x dx ಬರ್ತದೆ. ಅಂದರೆ ಎ ಬೈ 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರ್ತದೆ. ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ, ಹೌದಾ. ನೋಡಿ ಈಸಿ ಇದೆ. ಮತ್ತು ಈ ಪ್ರಾಬ್ಲಮನ್ನು ನಾವು ಪಿ ಯು ಅಲ್ಲಿ ಮಾಡ್ಕೊಂಡಿದ್ವಿ, ಐಡಿಯಾ ಗೊತ್ತಿರಬೇಕಷ್ಟೇ. ನೆಕ್ಸ್ಟು T3. ಇಫ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 9 dx divided by 4x ಸ್ಕ್ವೇರ್ ಪ್ಲಸ್ 1 ಹೋಲ್ ಪವರ್ 6 ಅಂತ ಹೇಳಿದ್ದಾರೆ, ಹೌದಾ. ನೋಡಿ ಇದು ಈಸಿ ಇದೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 9 dx ಡಿವೈಡೆಡ್ ಬೈ 4x ಸ್ಕ್ವೇರ್ ಪ್ಲಸ್ 1 ಹೋಲ್ ಪವರ್ 6, ಹೌದಾ. ನೋಡಿ ಇದರಲ್ಲಿ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಇದು ಅಂದರೆ ಎಕ್ಸ್ ಪವರ್ 9 dx ಡಿವೈಡೆಡ್ ಬೈ ಡಿನಾಮಿನೇಟರ್ ಎಕ್ಸ್ ಸ್ಕ್ವಯರ್ ಕಾಮನ್ ತೊಗೊಂಡ್ರೆ ಅಂದರೆ 4 ಪ್ಲಸ್ 1 ಬೈ ಎಕ್ಸ್ ಸ್ಕ್ವಯರ್ ಹೋಲ್ ಪವರ್ 6 ಬಂತು, ಹೌದಾ. ಎಕ್ಸ್ ಸ್ಕ್ವಯರ್ ಹೋಲ್ ಪವರ್ 6 ಅಂದರೆ ಇದೇನಾಗ್ಬೋದು, ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 9 dx divided by
6 2s are 12 ಅಲ್ಲ, ಎಕ್ಸ್ ಪವರ್ 12 ಇಂಟು 4 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 6 ಬರೀಬೋದು. ಅಥವಾ ಇದನ್ನ ಡಿ ಎಕ್ಸ್ ಡಿ ಬೈ ಎ ಪಾರ್ ಎಮ್ ಬೈ ಎ ಪಾರ್ ಅಂತ ಇದೆ. ಇನ್ನು ಎನ್ ಮೈನಸ್ ಎಮ್ ಬರೀಬೋದಲ್ಲ, 12 ಮೈನಸ್ 9 ಅಂತ ಹೇಳಿದ ಎಕ್ಸ್ ಪಾರ್ 3 ಇಂಟು 4 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 6. ಹೌದಾ? ನೋಡಿ, 4 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ಗೆ ಟಿ ತೊಗೊಂಬಿಡಿ, ಸಿಂಪ್ಲಿಫೈ ಆಗುತ್ತೆ. ಲೆಟ್ 4 ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ. ಡಿಫ್ರೆನ್ಷಿಯೇಷನ್ 0. ಇದು ಎಕ್ಸ್ ಪವರ್ ಮೈನಸ್ 2 ಥರ ಇದೆ. ಎಕ್ಸ್ ಪವರ್ ಮೈನಸ್ 2 ಡಿಫ್ರೆನ್ಷಿಯೇಷನ್ ಮೈನಸ್ 2 ಇಂಟು ಎಕ್ಸ್ ಪವರ್ ಮೈನಸ್ 3 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಮೈನಸ್ 2 ಈ ಕಡೆ ತೊಗೊಳ್ಳಿ, ಇದನ್ನು 1 ಬೈ ಎಕ್ಸ್ ಕ್ಯೂಬ್ dx is equal to dt by minus 2. And that implies I is equal to dx by x cube. dx by x cube बदली minus dt by 2 whole divided by 4 plus 1 by x square बदली t power 6 अथवा minus 1 by 2 constant the t power minus 6 dt. Next direct integration minus half into t power minus 6 plus 1 by minus 6 plus 1 plus c. And then minus a half into t power minus 5 by minus 5 plus c. Minus half minus plus 1 by 10 into t and 4 plus 1 by x square whole power minus 5 plus c ಬರುತ್ತೆ. ಹೌದಾ? No, 1 by 10 4 plus 1 by x square whole power minus 5 plus c. ಅಂದರೆ 4th one ಬರುತ್ತಲ್ಲ, ಆಯ್ತಲ್ಲ. ನೋಡಿ, ಇದೇ ಐಡಿಯಾ ಯೂಸ್ ಮಾಡ್ಕೊಳೋದು ಒಂದು ಆಲ್ರೆಡಿ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಅಲ್ಲಾದರೆ ಡೈರೆಕ್ಟಾಗಿ ಗೊತ್ತಾಗಿತ್ತು, ಪವರ್ 1/3 ಇತ್ತು, ದೇಫೋ ಎಕ್ಸ್ ಕ್ಯೂಬ್ ಕಾಮನ್ ತೊಗೊಂಡಿದ್ವಿ. ಇಲ್ಲ ಆ ಫಾರ್ಮ್ಯಾಟಲ್ಲಿ ಇರಲಿಲ್ಲ, ಇಲ್ಲಿ ಅದಕ್ಕೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟು 54. ನೋಡಿ, ಇದನ್ನು ಅದೇ ಐಡಿಯಾ ಯೂಸ್ ಮಾಡಬೇಕು. Integration of 1 by x square into x power 4 plus 1 whole power 3 by 4 dx is equal to. The integration of 1 by x square into x power 4 plus 1 whole power 3 by 4 dx. ನೋಡಿ, ಎಕ್ಸ್ ಪವರ್ 4 ಇಲ್ಲೂ ಬೈ 4 ಇದೆ ತಾನೆ. ಹಾಗಾದ್ರೆ ಇದರಲ್ಲಿ ಎಕ್ಸ್ ಪವರ್ 4 ಕಾಮನ್ ತೊಗೋಬೇಕು. ಹಾಗಾದರೆ ಎಕ್ಸ್ ಸ್ಕ್ವೇರ್ ಇಂಟು ಇಲ್ಲಿ ಎಕ್ಸ್ ಪವರ್ 4ನ ಕಾಮನ್ ತೊಗೊಂಡೆ ಅಂದರೆ ಏನು ಉಳಿಯುತ್ತೆ? 1 ಪ್ಲಸ್ 1 ಬೈ ಎಕ್ಸ್ ಪವರ್ 4 ಹೋಲ್ ಪವರ್ 3 by 4 ಡಿ ಎಕ್ಸ್ ಬಂತು. ಹೌದಾ? ನೋಡಿ, ಇಲ್ಲಿ 4 4 ಕ್ಯಾನ್ಸಲ್ ಆಗಿದೆ, ಎಕ್ಸ್ ಕ್ಯೂಬ್ ಆಗುತ್ತಲ್ಲ. I is equal to 1 by x square into x cube into 1 plus 1 by x power 4 whole power 3 by 4. ಬರೀಬೋದಾ? ಅಲ್ಲ, ಇಲ್ಲೇನು ಬರ್ತಾಯಿದೆ? I is equal to integration of 1 by x power 5 into 1 plus 1 by x power 4 whole power 3 by 4 dx ಬರ್ತದ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೋದು. ನೋಡಿ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ ಬಂದ್ಬಿಡುತ್ತೆ. ಲೆಟ್ 1 ಪ್ಲಸ್ 1 ಬೈ ಎಕ್ಸ್ ಪವರ್ 4 ಇಸ್ ಈಕ್ವಲ್ ಟು ಟಿ. ಡಿಫ್ರೆನ್ಷಿಯೇಷನ್ 1 ಇಂದಂತ ಡಿಫ್ರೆನ್ಷಿಯೇಷನ್ 0. 1 ಬೈ ಎಕ್ಸ್ ಪವರ್ 4ನ ಎಕ್ಸ್ ಪವರ್ ಮೈನಸ್ 4 ಬರೀಬೋದು. ಎಕ್ಸ್ ಪವರ್ ಮೈನಸ್ 4 ಡಿಫ್ರೆನ್ಷಿಯೇಷನ್ ಮೈನಸ್ 4 ಇಂಟು ಎಕ್ಸ್ ಪವರ್ ಮೈನಸ್ 5 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಮೈನಸ್ 4ನ ಡಿನಾಮಿನೇಟ್ರಿಗೆ ಇದು 1 ಬೈ ಎಕ್ಸ್ ಪವರ್ 5 ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಮೈನಸ್ 4. ಹೌದಾ? That implies I is equal to ಏನು ಬರೀಬೋದು? 1 by x power 5 dx ಬದಲಿ dt by minus 4 ಅಲ್ಲ, minus dt by 4 whole divided by 1 plus x power 4 value t power 3 by 4 ಅಥವಾ minus 1 by 4 constant ನ್ಯೂಮರೇಟಿಕ್ ತೊಗೊಂಡ್ರೆ t power minus 3 by 4 dt ಅಥವಾ minus 1 by 4 into t power minus 3 by 4 plus 1 by minus 3 by 4 plus 1 plus c. ಅಥವಾ
ಮೈನಸ್ 1/4 ಇಂಟು ಟಿ ಪಾ 1/4 ಬೈ 1/4 ಪ್ಲಸ್ ಸಿ ಬರ್ತದೆ ನೋಡಿ. 4 ಕ್ಯಾನ್ಸಲ್ ಆಯಿತು. ಮೈನಸ್ ಟಿ ಅಂದರೆ ಏನು ತೊಗೊಂಡಿರೋದು 1 ಪ್ಲಸ್ 1/x⁴ ಹೋಲ್ ಪಾರ್ 1/4 ಪ್ಲಸ್ ಕಾನ್ಸ್ಟೆಂಟ್ ಬರ್ತದೆ. ಅದು ನೋಡಿ ಈ ಫಾರ್ಮ್ಯಾಟಲ್ಲಿ ಇಲ್ಲ. ಅಲ್ಲಿ ಈ ಫಾರ್ಮ್ಯಾಟಲ್ಲಿ ಬರಬೇಕು ಅಂದರೆ x⁴ ಎಲ್ ಸಿ ಎಮ್ ತೊಗೊಳ್ಳಿ. ಮೈನಸ್ ಆಫ್ x⁴ ಪ್ಲಸ್ 1/x⁴ ಹೋಲ್ ಪಾರ್ 1/4 ಪ್ಲಸ್ ಸಿ ಹೌದಾ. ಅಥವಾ ಮೈನಸ್ 1 ಪ್ಲಸ್ x⁴ ಹೋಲ್ ಪಾರ್ 1/4 ಬೈ 4 ಗೆಟ್ ಕ್ಯಾನ್ಸಲ್ ಎಕ್ಸ್ ಪ್ಲಸ್ ಸಿ ಬರ್ತದೆ. ಮೈನಸ್ ಆಫ್ 1 ಪ್ಲಸ್ x⁴ ಹೋಲ್ ಪಾರ್ 1/4 ಬೈ ಎಕ್ಸ್ ಪ್ಲಸ್ ಸಿ ಬರಬೇಕು. ಫಸ್ಟ್ ಒನ್ ಬರುತ್ತಲ್ಲ ಹೋಯ್ತಲ್ಲ ನೋಡಿ. ಆಲ್ರೆಡಿ ಈ ಥರದ್ದು ಎಷ್ಟೊಂದು ಪ್ರೋಗ್ರಾಮ್ ಮಾಡ್ಕೊತಾ ಇದ್ದೀವಿ. ಈ ಥರದ್ದು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದ್ದಾರೆ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಯಾವ ಥರ ಕಾಮನ್ ತೊಗೊತೀವಿ ಅಂತ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ಮು ಪ್ರಾಬ್ಲಮ್ ನಂಬರ್ 55. ಇಂಟಿಗ್ರೇಷನ್ ಫ್ರಮ್ -5 to 5 ಮಾಡ್ಯುಲಸ್ ಆಫ್ x + 2 dx ಈಸ್ ಹೌದಾ. ಆಲ್ರೆಡಿ ಒಂದು ಫಾರ್ಮುಲಾ ಹೇಳಿದ್ವಿ ಇದಕ್ಕೆ, ಅದನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇಂಟಿಗ್ರೇಷನ್ ಆಫ್ mod x dxಗೆ ಏನಂತ ಹೇಳಿದ್ವಿ, ಹಾಫ್ x mod x + c ಅಂತ ಹೇಳಿದ್ವಿ ಹೌದಾ. ಹಾಗಾಗಿ ಇನ್ನೇನು ಬರಿಬೋದು, ಹಾಫ್ ಇಂಟು ಎಕ್ಸ್ ಇಂಟು mod x ಬರಿಬೇಕಲ್ಲ. ಅಂದರೆ ಅಲ್ಲಿ ಎಕ್ಸ್ ಇರೋದಾಗಲ್ಲಿ x + 2 ಇದೆ. x + 2 ಇಂಟು mod x + 2 ಫ್ರಮ್ -5 to 5 ಬರುತ್ತೆ. ಅಂದರೆ ಆನ್ಸರು 1/2 ಇಂಟು ಅಪ್ಪರ್ ಲಿಮಿಟು 5 + 2 ಇಂಟು ಮಾಡ್ಯುಲಸ್ ಆಫ್ 5 + 2 ಮೈನಸ್ ಹಾಫ್ ಇಂಟು ಲೋವರ್ ಲಿಮಿಟು -5 + 2 ಇಂಟು ಮಾಡ್ಯುಲಸ್ ಆಫ್ -5 + 2 ಅಂದರೆ ಹಾಫ್ ಇಂಟು 7 ಇಂಟು 7 ಮೈನಸ್ ಹಾಫ್ ಇಂಟು -3 ಇಂಟು ಮಾಡ್ಯುಲಸ್ ಆಫ್ -3 ಅಂದರೆ +3. ಆನ್ಸರ್ 49/2 ಪ್ಲಸ್ 3 3s 9/2. 49 + 9 ಅಂದರೆ 58/2 ಬರ್ತದೆ. 58/2 ಅಂದರೆ ಆನ್ಸರು 29 ಅಂದರೆ ಫಸ್ಟ್ ಒನ್ ಬರುತ್ತೆ. ಡೈರೆಕ್ಟ್ ಬರೀಬೋದು. ಅಂದರೆ ಈ ಫಾರ್ಮ್ಯಾಟ್ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ ಇರಬೇಕು, ಇಲ್ಲಾಂದರೆ x + 1 x + 2 x + 3 ಈ ಥರ ಏನಿದ್ರು ಮಾಡ್ಬೋದು. ಜನರಲ್ ಕೇಸಲ್ಲೂ ಬರ್ಕೊಂಡ್ವಿ. ಇಲ್ಲೇನಾದ್ರು f(x) ಇತ್ತು ಅಂದರೆ ಅದರ ಡಿಫ್ರೆನ್ಷಿಯೇಷನ್ f'(x) ಇರಬೇಕು ಹೌದಾ. ಆ ಥರ ಇದ್ದರೆ ಮಾತ್ರ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 56. ಇಂಟಿಗ್ರೇಷನ್ ಫ್ರಮ್ -1 to 3 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ x dx ಇಸ್ ಈಕ್ವಲ್ ಟು. ನೋಡಿ ಕೇರ್ಫುಲ್ ಮಾಡಬೇಕು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಂತು ಅಂದರೆ ಎವ್ರಿ ಇಂಟೀಜರಿಗೆ ಸ್ಪ್ಲಿಟ್ ಮಾಡಬೇಕು. ನೋಡಿ ಇಂಟಿಗ್ರೇಷನ್ ಫ್ರಮ್ -1 to 3 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ x dx ದಟ್ ಈಸ್ ಈಕ್ವಲ್ ಟು -1 to 0 ಪ್ಲಸ್ 0 to 1 ಪ್ಲಸ್ 1 to 2 ಪ್ಲಸ್ 2 to 3. ನೆಕ್ಸ್ಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ವ್ಯಾಲ್ಯೂಸ್ ಯಾವ ಥರ ಬರೀತಾ ಇದ್ವಿ ನಾವು. ಏನಾದ್ರು 1.1 ಇತ್ತು ಅಂದರೆ ಅದು ವ್ಯಾಲ್ಯೂ ಏನು ಬರೀತಿದ್ವಿ 1 ಅಂತ ಬರೀತಿದ್ವಿ ಹೌದಾ. ಹಾಗಾದ್ರೆ -1 to 0 ಇಲ್ಲಿ 0 ಇದೆ, ಇಲ್ಲಿ -1 ಇದೆ. -1 to 0 ಏನೇ ಬಂದರೂ ಅದು ವ್ಯಾಲ್ಯೂ ಏನಾಗಿರುತ್ತೆ -1 ಆಗುತ್ತೆ. ಹಾಗಾದ್ರೆ ಇದು ಇಂಟಿಗ್ರೇಷನ್ -1 to 0 -1 dx. ಬಟ್ ಡೈರೆಕ್ಟ್ ಬರೀಬೇಕು ಅಂದರೆ ಯಾವಾಗಲೂ ಲೋವರ್ ಲಿಮಿಟ್ ಬರ್ತಾ ಹೋಗುತ್ತೆ ಅಷ್ಟೇ. ಅಂದರೆ ಇದು ವ್ಯಾಲ್ಯೂ 0 ಆಗುತ್ತಲ್ಲ. 0 to 1 0 dx ಪ್ಲಸ್ 1 to 2 ಇದೆ. ಅದಕ್ಕೆ ಇಂಟಿಗ್ರೇಷನ್ ಫ್ರಮ್ 1 to 2 ಲೋವರ್ ಲಿಮಿಟ್ ವ್ಯಾಲ್ಯೂ 1 dx ಪ್ಲಸ್ 2 to 3 2 dx. ಈಗ ಇಂಟಿಗ್ರೇಷನ್ ಬರ್ತದೆ -1 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ x ಫ್ರಮ್ -1 to 0. ಇಂಟಿಗ್ರೇಷನ್ ಆಫ್ 0 ಇದೆ, ಅದು ಕಾನ್ಸ್ಟೆಂಟ್ 0. x ಫ್ರಮ್ 1 to 2 ಪ್ಲಸ್ 2 ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ x ಫ್ರಮ್ 2 to 3. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟು -1 ಇಂಟು 0 ಮೈನಸ್ ಆಫ್ -1 ಪ್ಲಸ್ 0 ಪ್ಲಸ್ 2 -1 ಪ್ಲಸ್ 2 ಇಂಟು 3 -2 ಹೌದು. ಹಾಗಾದರೆ -1 ಇಂಟು 1 ಪ್ಲಸ್ 2 -1 ಅಂದರೆ 1 ಪ್ಲಸ್ 2 ಇಂಟು 1 ಅಂದರೆ ಆನ್ಸರು -1 ಪ್ಲಸ್ 1 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 2 ಬರುತ್ತೆ ಹೌದಾ. ಅಂದರೆ ಸೆಕೆಂಡ್ ಒನ್ ಬರುತ್ತೆ ನೋಡಿ. ಇಲ್ಲಿ ಐಡಿಯಾ ಗೊತ್ತಿರಲಿ,
ಅಥವಾ ಇದನ್ನ ಡೈರೆಕ್ಟಾಗೂ ಬರೀಬೋದು ನೋಡಿ, ಶಾರ್ಟ್ಕಟ್ ಮೆಥಡು ಗೊತ್ತಿರಬೇಕು. ಡೈರೆಕ್ಟಾಗಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಅಂತ ಕೊಟ್ಟಿದ್ರು ಅಂದರೆ ಯಾವಾಗಲೂ ಅಪ್ಪರ್ ಲಿಮಿಟಿಂದ ಹಿಂದ್ಗಡೆ ಇರೋ ಇಂಟೀಜರ್ ಬರ್ಕೊಳ್ಳಿ. ಅಂದರೆ 3 ಇದೆ ಅಂದರೆ 2 ಇಂಟೀಜರು, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಇಂಟೀಜರ್ ಬರುತ್ತೋ ಅಷ್ಟನ್ನು ಆ್ಯಡ್ ಮಾಡೋದಷ್ಟೇ. ಅಂದರೆ -1, ನೆಕ್ಸ್ಟ್ ಇಂಟೀಜರ್ 0, ನೆಕ್ಸ್ಟ್ ಇಂಟೀಜರ್ 1, ನೆಕ್ಸ್ಟ್ ಇಂಟೀಜರು 2, ನೆಕ್ಸ್ಟ್ 3 ಬರೀಬಾರ್ದು, ಅದು ಹಿಂದ್ಗಡೆದು ಬರೀಬೇಕು. ಇದು ಆ್ಯಡ್ ಮಾಡ್ಕೊಳ್ಳಿ ಡೈರೆಕ್ಟ್ 2 ಬಂದುಬಿಡುತ್ತೆ. ಹೌದಾ, ಈಸಿಯಾಗಿ ಬರಿಬೋದು. ಅದಕ್ಕೆ ಈ ಐಡಿಯಾನೂ ಗೊತ್ತಿರಲಿ ನೋಡಿ. ಇದರೊಳಗೆ ಏನಾದ್ರು ಈ ಥರ ಕೊಟ್ಟಿದ್ರು ಅಂದರೆ ಈಗ ಇಂಟಿಗ್ರೇಷನ್ ಫ್ರಮ್ 2 to 4 ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಡಿ ಎಕ್ಸ್. 4ಇಂದ ಹಿಂದಿರೋದು 3 ತಾನೆ, ಅಲ್ಲಿ ತನಕ ಆ್ಯಡ್ ಮಾಡೋದಷ್ಟೇ. ಅಂದರೆ 2 + 3 ಅಂದರೆ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ 5 ಬರಿಬೋದು. ಆಯ್ತಲ್ಲ. ಅಂದರೆ ಈಗ ಏನಾದ್ರು ಈ ಥರ ಇಂಟಿಗ್ರೇಷನ್ ಫ್ರಮ್ 1 to n ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಕ್ಸ್ ಡಿ ಎಕ್ಸ್ ಏನು ಬರಿಬೋದು? 1 + 2 + 3 ಅಪ್ ಟು ಎನ್ಗಿಂತ ಹಿಂದ್ಗಡೆ ಅಂದರೆ n-1. ಸಮೇಷನ್ ಆಫ್ n-1 ವ್ಯಾಲ್ಯೂ ಏನು? n × n-1/2 ಡೈರೆಕ್ಟ್ ಬರಿಬೋದು ಥರ. ಹೌದಾ. ಅಂದರೆ ಇಲ್ಲಿ ಏನು ಐಡಿಯಾ ಗೊತ್ತಿರಬೇಕು ಅಂದರೆ ಇಲ್ಲಿಂದ ಇಲ್ಲಿ ತನಕ ಅಂದರೆ ಇದು ಹಿಂದ್ಗಡೆ ಇರೋ ಇಂಟೀಜರ್ ತನಕ ಎಷ್ಟು ಇಂಟೀಜರ್ ಬರುತ್ತೆ ಅಷ್ಟನ್ನು ಬರ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇತ್ತು ಅಂದರೆ ಅದನ್ನು ಪ್ರೂವ್ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ಆಯ್ತಲ್ಲ. ನೆಕ್ಸ್ಟ್ ಒನ್ ನೋಡಿ, ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಎಂದು ಟೆಸ್ಟಿಂದ ಕಂಪ್ಲೀಟ್ ಆನ್ಸರ್ ಕೀ ಇದೆ. ಅಷ್ಟು ಆನ್ಸರ್ ಕೀ ಗೊತ್ತಿರಲಿ. ಅಂದರೆ ನೋಡಿ, ಆಲ್ರೆಡಿ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಇಂದ ಅಸೈನ್ಮೆಂಟ್ ಅಪ್ಲೋಡ್ ಆಗಿದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಟೆಸ್ಟ್ನ ಬರ್ಕೊಳ್ಳಿ. ಅದ್ರಲ್ಲಿ 33 ಕ್ವಶನ್ ಇದೆ, ಅದ್ರಲ್ಲಿ ಆನ್ಸರ್ ಕೀ ಇದೆ. ಆಮೇಲೆ ವೆರಿಫೈ ಮಾಡ್ಕೋಬೋದು. ಹೌದಾ. ಅಂದರೆ ಫಸ್ಟ್ ನಾವು ಅಲ್ಲಿ ವೀಡಿಯೋ ನೋಡ್ಕೋಬೇಕು, ಅದಾದಮೇಲೆ ಅಸೈನ್ಮೆಂಟ್ನ ಅಷ್ಟು ಸಿಂಪ್ಲಿಫೈ ಮಾಡಿ, ಅದಾದಮೇಲೆ ಟೆಸ್ಟ್ ತೊಗೊಂಬಿಡಿ. ಟೆಸ್ಟಿನ ಆನ್ಸರ್ ಕೀ ನಿಮಗೆ ಇಲ್ಲಿದೆ, ಅದನ್ನು ನೆಕ್ಸ್ಟು ವೆರಿಫೈ ಮಾಡ್ಕೊಳ್ಳಿ. ಆಯ್ತಲ್ಲ. ಇಲ್ಲಿ ನೋಡಿ, ಅಲ್ಲಿಗೆ ಇಂಟಿಗ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ಸ್ ಸ್ಟಾರ್ಟ್ ಮಾಡ್ಕೊತೀವಿ. ಅಂದರೆ ಏರಿಯಾ ಪ್ರಾಬ್ಲಮ್ಸು, ಅದೆಲ್ಲ ಎಷ್ಟೊಂದು ಶಾರ್ಟ್ಕಟ್ ಐಡಿಯಾಸ್ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಗೊತ್ತಾಗ್ತದೆ. ಹೌದಾ. ಥ್ಯಾಂಕ್ ಯು.